ഇരുളു സരിയേ ಎತ್ತರಕ್ಕೆ ತಲುಪೆ ನಾನೇ ಹೋರಾಡಿ ತಿರುಗಿ ಅಲೆದೇಣ ಈ ರಾತ್ರಿ ಹಗಲಲಿ ನೀನಾದೆ ದೂರವು ಶರವೇಗದಿ ಮಿಂಚಾದೆ ಹೋರಾಡಲು ನಾನೀಗ ನನ್ನೇ ಮರೆತೆ ಹಗಳೇನು ಇರುಳೇನು ತಿಳಿಯದೆ ಹೋದೆ ಆದರೂ ಹೋಗುವೆ ಮರವೇ ಕಾರಿರುಳ ಏನಾಯ್ತು? ಈ ಟ್ರೀಟ್ಮೆಂಟ್ ಇಂದ ಏನಾದ್ರು ಪ್ರಯೋಜನ ಆಯ್ತಾ? ಏನಾದ್ರು ಬಾಯ್ ಬಿಟ್ನಾ? ಬೆಳಗಾಗೋ ಅಷ್ಟರಲ್ಲಿ ಇವನ್ ಬಾಯ್ನ ನಾನ್ ಬಿಡಿಸ್ತೀನಿ ಮೇಡಮ್, ನೀವು ಹೊರಡಿ. ಹಾ ಸರಿ, ಹೊಡೆದ್ ಸಾಯಿಸ್ಬೇಡಿ. ನಾಳೆ ಕರ್ಕೊಂಡ್ ಬನ್ನಿ ಅಲ್ಲಿಗೆ. ಎಸ್ ಮೇಡಮ್. ನಿಜ ಹೇಳು. ಹೇಳಲ್ವಾ? ಬಾಯ್ ಬಿಡಲ್ಲ ಅಲ್ವಾ? ನಾಯಿಗೆ ಹೊಡೆದ ಬಾಯ್ ಬಿಡಿಸ್ತೀನಿ, ನೋಡ್ತಾ ಇರೋ. ಲೇ, ನಿನ್ನ ಸಾಯಿಸೋದೇ ಅವರ ಪ್ಲಾನ್. ಮರ್ಯಾದೆಯಿಂದ ನೀನು ಒಪ್ಕೊಂಡ್ರೆ ಸರಿ.
ಬಾಯ್ ಬಿಡಲೇ ಒಬ್ಬನಿಗೆ ಇವತ್ತು ನೀನ್ ಹೇಳಿಲ್ಲ ಅಂದ್ರೆ ಬಿಡೋದೇ ಇಲ್ಲ. ಬಿಡ ಬಾಯಿ. ನಿನ್ನ ಇವಾಗ ಹೆಂಗ್ ಬಾಯಿ ಬಿಡಿಸ್ತೀನಿ ಅಂತ ನೋಡ್ತಾ ಇರು. ಹೇಳಲೇ ಹೇಳೋ, ನೀನೇ ಅಲ್ವೇನ ಸಾಯಿಸಿದ್ದು? ಹೇಳೋ, ಬಾಯ್ ಬಿಡು. ಹೇಳಲೇ ಬಾಯ್ ಬಿಡಲೇ. ಮರ್ಯಾದೆಯಾಗಿ ನಿಜ ಬಾಯ್ ಬಿಡು. ಸರ್ ಏನಾದ್ರು ಬಂದ್ರು ಅಂತಂದ್ರೆ ನಿನ್ಗೊಂದ್ ಕತಿ ಕಾಣಿಸ್ತಾರೆ. ನಿನ್ನ ನೇಣು ಹಾಕ್ಬಿಡ್ತಾರೆ, ನೋಡ್ತಾ ಇರೋ. ಹೇಳಲೇ ಬಾಯ್ ಬಿಡಲೇ. ಹೇಳೋ 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 ಹೇಳಲೇ ಬಾಯ್ ಬಿಡ. ಸರ್ ನಿಸ್ತಾರ್ ಸರ್ ಹೇಳಿದ್ದಾರೆ ಸರ್, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ಬಾಯ್ ಬಿಡಿಸ್ಬೇಕು ಅಂತ. ಹಿಂಗ ನಿಜ ಬಿಡಿಸೋದು? ಗಂಡು ಬಿಚ್ಚಯ್ಯ ಸರ್, ಬೆಳಗ್ಗೆ ಇವನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಎದ್ದೇಳಲೇ, ಬಾರಲೇ, ಬಾ ಬಾರಲೇ. ಹತ್ತೋ ಹತ್ತು ಗಾಡಿ ಹತ್ತೋ ಗಾಡಿ ಹತ್ತೋ. ಹಲೋ, ನಾನು ಮತ್ತೆ ಮಾಡ್ತೀನಿ.
ಹೋದ್ನಲ್ಲ ಅವ್ನು. ಅಲ್ಲಿ ನೋಡಿ ಆ ಕಡೆ ಹೋಗ್ತಾ ಇದ್ದಾನೆ, ನಾವು ಆ ಕಡೆಯಿಂದ ಹೋಗೋಣ. ಬೇಗ ಬೇಗ. ಹಾ ಏನಪ್ಪ ಯಾವಾಗ ಬಂದ್ರಿ? ಇವಾಗ ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ. ಸ್ವಲ್ಪ ಮಾತಾಡ್ಬೇಕಿತ್ತು. ಕೊಚ್ಚಿಲಿ ಹೊಸ ಬ್ರಾಂಚ್ ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾದ್ರೆ ಮುಂಚೆ ತರ ಓಡಾಡ್ತಿರ್ಬೋದು. ಹೌದೌದು. ಈಗ ಎಲ್ಲಿಗೆ ಹೋಗ್ತಿದ್ದೀರಾ? ನಾನು ಟೀಚರ್ನ ನೋಡಕ್ ಹೋಗ್ತಾ ಇದ್ದೀನಿ. ಟೀಚರ್ನ ನೋಡಿದಾಗ ಅವ್ರನ್ನ ಕೇಳಿದೆ ಅಂತ ಹೇಳಿ ಮರಿಬೇಡಿ. ಸರಿ ಹೇಳ್ತೀನಿ. ಬರ್ತೀನಿ. ಬೆಳಗ್ಗೆನೆ ಕೆಲಸ ಶುರು ಮಾಡಿದ್ರ? ಹೆಂಗೋ ಮಳೆ ನಿಲ್ತಲ್ಲ. ಕೆಲಸದವ್ರಿಗೆ ಸಂತೆಗೆ ಹೋಗಕ್ ಕೇಳಿ ಬಾಳೆ ಗಿಡಗಳನ್ನ ತಗೊಂಡ್ ಬಾ ಅಂತ ಹೇಳ್ಬೇಕು. ಹೌದೌದು, ನನಗೂ ಬೇಕಿತ್ತು. ಅಪ್ಪ ಹೇಳು ಮಗಳೇ, ಕಾಲು ಹುಷಾರು, ಜಾರತ್ತೆ. ನಿಧಾನ. ಅಪ್ಪ ಅಪ್ಪ ನನಗ್ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿ ತಾನೆ? ಇವಾಗ ಏನಕ್ಕಮ್ಮ ದುಡ್ಡು ನಿನ್ಗೆ? ನಾಳೆ ಜಾರ್ಜ್ದು ಹುಟ್ಟಿದಬ್ಬ ಇದೆ, ಏನಾದ್ರೂ ತಗೊಳ್ಳೋಣ ಅಂತ. ನಿನ್ ಮನೆಗೆ ಹೋಗಮ್ಮ, ನಾನು ಬಂದ್ ಕೊಡ್ತೀನಿ. ನೀವ್ ಇವಾಗ್ಲೇ ಬರ್ತೀರಾ? ನಾನು ಅಪ್ಪನ ಕರ್ಕೊಂಡ್ ಬರ್ತೀನಿ, ಆಮೇಲೆ ಜೊತೆಗೆ ಹೋಗಿ ತಗೊಂಡ್ ಬರೋಣ. ಏನು ಬೇಡ, ನಾನು ಒಬ್ಳೆ ಹೋಗಿ ತಗೋತೀನಿ. ಅದು ಸರ್ಪ್ರೈಸ್ ಗಿಫ್ಟ್. ಬೇಗ ಬನ್ನಿ ಅಪ್ಪ, ಮರಿಬೇಡಿ. ನೀನ್ ಅವನಿಗೋಸ್ಕರ ಏನ್ ಗಿಫ್ಟ್ ಅಮ್ಮ ತಗೋತೀಯಾ? ಅದನ್ನ ನಾನು ಕೊಟ್ಟಾದ್ಮೇಲೆ ನೋಡಿ. ಈಗ ಆರಾಮಾಗಿ ಗಾಡಿ ಓಡಿಸಿ. ಆಯ್ತು. ತುಂಬಾ ಕೇಳ್ಬೇಡಿ ಜಯಣ್ಣ. ಗಾಡಿನ ಇಲ್ಲೇ ನಿಲ್ಸಿ. ನಾನು ಇಲ್ಲೇ ಕಾಯಿಲ್ಲ, ಇಲ್ಲ ಹೋಗ್ಲಾ? ಇಲ್ಲ, ನೀವು ಹೋಗ್ ಬನ್ನಿ. ಆಯ್ತು, ಸರಿ. ಏನ್ ಬೇಕು? ಫೋನು ಯಾವ್ಯಾವ ಮಾಡೆಲ್ ಅಲ್ಲಿ ಇದೆ? ಎಲ್ಲ ಮಾಡೆಲ್ಲು ಇದೆ. ಇದು ಹೊಸ ಮಾಡೆಲ್. ಇದು ಬೇಡ. ಅದು ಇದು ಒಳ್ಳೆ ಮಾಡೆಲ್. ಇದ್ರ ರೇಟ್ ಎಷ್ಟು? 16,000 ರೂಪೀಸ್. 16,000. ಇದು ಸ್ವಲ್ಪ ಕಡಿಮೆ, ಫೀಚರ್ಸ್ ಚೆನ್ನಾಗಿದೆ. ತೋರಿಸಿ ಅದನ್ನ. ಇದು ಚೆನ್ನಾಗಿ ಸೇಲ್ ಆಗ್ತಿರೋ ಫೋನ್ ಮೇಡಮ್. ಹಾಗಾದ್ರೆ ಇದನ್ನೇ ಕೊಡಿ. ಓಕೆ. ಜಾರ್ಜ್, ಮಲ್ಗಕ್ಕೂ ಬಿಡಲ್ವಲ್ಲ ಇವಳು. ಜಾರ್ಜ್, ಎದ್ದೇಳು ಪ್ಲೀಸ್. ಎದ್ದೇಳು ಅಂದೆ ತಾನೆ. ಹ್ಯಾಪಿ ಬರ್ಡೇ. ತಗೋ. ಏನಿದು? ನಿನ್ನ ಡಬ್ಬ ಫೋನ್ ಎಷ್ಟು, ಇದನ್ನ ಯೂಸ್ ಮಾಡು. ಸರಿ. ನೀನ್ ಹೇಗೆ ತಗೊಂಡ? ಅದೆಲ್ಲ ನೀನ್ ಕೇಳ್ಬೇಡ. ಮೊದ್ಲು ಎದ್ದು ಸ್ನಾನ ಮಾಡ್ಕೊಂಡ್ ಬಾ. ಹುಟ್ಟಿದಪ್ಪ ತಾನೆ, ಚರ್ಚಿಗೆ ಹೋಗಲ್ವಾ? ಹೋಗೆ. ಅಯ್ಯೋ, ಇಷ್ಟ ಬೇಗ ಬಂದ್ಬಿಟ್ಯಾ? ಎದಳ. ಸರಿ, ನೀನ್ ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ಬರ್ಡೇ ಬಾಯ್ ಏನಾದ್ರೂ ಸ್ಪೆಷಲ್ ಆಗಿ ಬೇಡ್ಕೋತಾರೆ ಅಂತ ಬರ್ಲಿಲ್ಲ. ಬಾಬಾ,
ನಾನಿಲ್ಲಿ ಬಂದು ಏನೇ ಬೇಡ್ಕೊಂಡ್ರು ಅವ್ರು ನನಗೆ ಅದನ್ನ ಕೊಟ್ಬಿಡ್ತಾರೆ. ಅಂತದ್ ಏನ್ ಸರ್ ಕೇಳ್ಕೊಂಡ್ರಿ? ಅದು ನಡೆದ್ಮೇಲೆ ಹೇಳ್ತೀನಿ. ಬೇಗ ಬೇಗ ಬಿಡಬಾರ್ದು. Come on. ಸ್ವಲ್ಪ ಬೇಗ ಬರಯ್ಯ.
ಮುಖ್ಯಾಂಶಗಳು. ಚೀನಾದಲ್ಲಿ ಹೆಚ್ಚುತ್ತಿದೆ. ಬಂದ್ರಾ? ಬನ್ನಿ ಬನ್ನಿ, ಒಂದು ಆಟ ಆಡೋಣ. ಸತತವಾಗಿ ಹೆಚ್ಚುತ್ತಿರುವಂತಹ ಈ ವೈರಾಣುವಿಂದ ವೈರಾಣು ಕಂಡು ಬಂದಿದ್ದು. ಯಾವುದು ಸರಿಯಾಗಿ ಬಂದಿಲ್ವಲ್ಲ. ಸ್ಟೀಫನ್ ನ ಕೊಲೆ ಮಾಡಿರೋ ಜೋಜಿ ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸಿಕೊಂಡಿದ್ದಾನೆ. ಯಂಗ್ ಬಿಸಿನೆಸ್ ಮ್ಯಾನ್ ಸ್ಟೀಫನ್ ನ ಕೆಎನ್ ಬೀಚ್ ರೆಸ್ಟೋರೆಂಟ್ ಅಲ್ಲಿ ಜೋಜಿ ಕೊಲೆ ಮಾಡಿದ್ದ. ಡಿವೈಎಸ್ಪಿ ಪೀನಾಜಾನ್ ಹಾಗೂ ಅವರ ತಂಡದವರು ಸೇರಿ ಜೋಜಿಯನ್ನ ಅರೆಸ್ಟ್ ಮಾಡಿದ್ರು. ಇವತ್ತು ನ್ಯಾಯಾಲಯಕ್ಕೆ ಒಪ್ಪಿಸಲು ಕರೆದುಕೊಂಡು ಹೋಗುವ ಸಮಯದಲ್ಲಿ ಜೋಜಿ ತಪ್ಪಿಸಿಕೊಂಡಿದ್ದಾನೆ. ಇದಕ್ಕೆ ಸಂಬಂಧಪಟ್ಟ ಇಬ್ಬರು ಪೊಲೀಸ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಲೆಕ್ ಜೋಸೆಫ್ ಹಾಗೂ ಪೊಲೀಸ್ ಅವರ ತಂಡವು ಅವನನ್ನ ಹುಡುಕಲು ಬಲೆಯನ್ನ ಬೀಸಿದ್ದಾರೆ. ಸರ್, ಪ್ರವೀಣ್, ಡಿವೈಎಸ್ಪಿ ಬರಲಿಲ್ವಾ? ಮೇಡಮ್ ಎಸ್ ಪಿ ಸರ್ ರೂಮಲ್ಲೇ ಇದ್ದಾರೆ. ನಿಸಾರ್ ಸರ್ ಕೂಡ ಬಂದಿದ್ದಾರೆ. ಓಕೆ. ಒಳಗಡೆ ಹೋಗಿ ಕೇಳಿ. ಇಲ್ಲಿ ನೋಡಿ, ವಿತಿನ್ 24 hours ಅವ್ನು ಎಲ್ಲೇ ಇದ್ರು ನನ್ನ ಮುಂದೆ ಕರ್ಕೊಂಡು ಬರ್ಬೇಕು. ಸರ್, ಅರ್ಥ ಆಯ್ತಾ? ಸರ್, ಅವನು ಅಟ್ಯಾಕ್ ಮಾಡ್ಬಿಟ್ಟ. ಅದಕ್ಕೆ ಅಲ್ಲ, ನಿನಗೆ ಯಾಕಯ್ಯ ಪೊಲೀಸ್ ಯೂನಿಫಾರ್ಮ್ ಇಲ್ಲ? ಇದನ್ನ ಬಿಚ್ಬಿಟ್ಟು ಬೇರೆ ಕೆಲಸ ನೋಡ್ಕೋ. ಸರ್, ಈ ತರ ಸುಮ್ನೆ ನಿಲ್ಕೊಳ್ದೆ ಅವ್ನು ಎಲ್ಲಿದ್ದಾನೆ ಅಂತ ನೋಡಿ ಕರ್ಕೊಂಡು ಬನ್ನಿ. ತಗೊಳ್ಳಿ, ಒಂದು ತಗೊಳ್ಳಿ. ಥ್ಯಾಂಕ್ ಯು. ನೀವು ತಗೊಳ್ಳಿ. ನೀವು ತಗೊಳ್ಳಿ. ಇಲ್ಲಿ ತಗೊಂಡ್ಬಾರಪ್ಪ. ಏನಪ್ಪ ವಿಶೇಷ? ಸರ್, ನಾನು ಒಂದು ಹೊಸ ಕಾರ್ ತಗೊಂಡೆ. ಇನ್ಮೇಲೆ ಮಳೆ ಅಂತ ಕಾರಣ ಕೊಡಂಗಿಲ್ಲ, ಬೇಗ ಬರಬೇಕು. ಅಯ್ಯೋ ಸರ್, ಆ ಡಕೋಟಾ ಸ್ಕೂಟರ್ನ ಕೊಟ್ಬಿಟ್ಟು ಒಂದು ಹೊಸ ಕಾರ್ ತಗೊಳ್ಳಿ ಅಂತ ನಾನು ನಿಮ್ಗೆ ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ. ನೋಡಕ್ಕೆ ನೀವು ಒಂದು ದೊಡ್ಡ ಅಂಗಡಿ ಯಜಮಾನ್ರು. ಅದೆಲ್ಲ ಬೇಡ. ಈ ಅಂಗಡಿನ ಎಷ್ಟು ಕಷ್ಟಪಟ್ಟು ನಡೆಸ್ತಾ ಇದ್ದೀನಿ ಅಂತ ಎಲ್ಲ ನಿಂಗೆ ಗೊತ್ತಿದೆ. ನಮ್ಮಪ್ಪ ಮನೆಗೂ ಇನ್ಸ್ಟಾಲ್ಮೆಂಟಲ್ಲಿ ಶುರು ಮಾಡಿದ ವ್ಯಾಪಾರ. ಅದಾದ್ಮೇಲೆ ನಾನೊಂದು ಅಂಗಡಿ ಹಾಕಿದ್ದೀನಿ. ಅದು ಗೊತ್ತು ಸರ್. ಆಮೇಲೆ ದೊಡ್ಡ ಅಂಗಡಿ ಮಾಡ್ದೆ. ನನಗೆ ಈ ಗಾಡಿ ಎಲ್ಲ ಇಷ್ಟ ಆಗಲ್ಲಪ್ಪ. ಅಲ್ಲ ಸರ್, ತಿರುಪೂರಿಂದ ಲೋಡ್ ಬಂದಿದೆ, ಇಳಿಸೋಗು. ಇವಾಗ ಬೇಡದೇ ಇರೋದೆಲ್ಲ ಮಾತಾಡೋದಿಲ್ಲ, ಹೋಗು. ಸರಿ ಸರ್, ಹೋಗ್ತೀನಿ. ಯಾರು ನಿಮ್ಮ ಓನರ್? ಬನ್ನಿ ಸರ್. ಅಯ್ಯೋ, ಬಂದ್ಬಿಟ್ರಾ? ಏನಪ್ಪ ಮಾಡೋದು? ಏನ್ ಸರ್? ಜಾಜಿಯಲ್ಲಿ ಗೊತ್ತಿಲ್ಲ ಸರ್. ಮರ್ಯಾದೆಯಿಂದ ಹೇಳ್ಬಿಡು, ಇಲ್ಲಾಂದ್ರೆ ನಿನ್ನ ಮಗಳನ್ನ ಸ್ಟೇಷನ್ ಅಲ್ಲಿ ಕೂರಿಸ್ಬಿಡ್ತೀನಿ. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ವೋ ಅಥವಾ ಗೊತ್ತಿಲ್ಲ ಅಂತ ನಾಟಕ ಮಾಡ್ತಾ ಇದೆಯೋ? ಕೇಳೋ ರೀತಿಲಿ ಕೇಳದ ಸರ್? ಅವನ ಬಗ್ಗೆ ಏನಾದ್ರೂ ಗೊತ್ತಾದ್ರೂ ಮೊದಲು ಸ್ಟೇಷನ್ಗೆ ಫೋನ್ ಮಾಡಿ. ಸರಿ ಸರ್. ಸರಿ ಸರಿ, ನಾನು ನೋಡ್ಕೋತೀನಿ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಅಲ್ಲ, ನೀನ್ ಯಾಕೆ ಈ ಯೂನಿಫಾರ್ಮ್ ಹಾಕೊಂಡು ಓಡಾಡ್ತೀಯ? ಮೀಡಿಯಾಗಿಷ್ಟು ಸಾಕಣಯ್ಯ ಸರ್ಕಾರದ ಮೇಲೆ ಆರೋಪ ಮಾಡೋದಕ್ಕೆ. ಆಡಳಿತ ಪಕ್ಷ ಸರಿಯಾಗಿ ಸರ್ಕಾರ ನಡೆಸ್ತಿಲ್ಲ ಅಂತ ವಿರೋಧ ಪಕ್ಷದವರು ಸರ್ಕಾರದ ಮೇಲೆ ಕೆಂಡ ಕಾರ್ತಿರ್ತಾರೆ. ಅವನ ಹಿಂದೆನೆ ಪೊಲೀಸರು ಇದ್ದಾರೆ ಸರ್, ಆದಷ್ಟು ಬೇಗ ಸಿಗ್ತಾನೆ. ನೀವು ನಿಮ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಪಕ್ಷನ ಹಾಳು ಮಾಡ್ತಾ ಇದ್ದೀರಾ. ಹೀಗೆ ಸಾರಿ ಅಂತ ಹೇಳೋದ್ರಲ್ಲೇ ಕೆಲಸ ಮುಗಿಸ್ಬಿಡ್ತೀಯ. ಇದು ಎಲ್ಲದಕ್ಕೂ ಉತ್ತರ ಕೊಡೋನು ನಾನು.
ವಿತಿನ್ 24 ಅವರ್ಸ್ ಕೊಲೆಗಾರನ ಕಂಡು ಹಿಡ್ದಿಲ್ಲ ಅಂದ್ರೆ ನಿನ್ ತಲೆ ಮೇಲೆ ಟೋಪಿ ಇರೋದಿಲ್ಲ. ಅರ್ಥ ಆಯ್ತಾ? ಸರ್. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸುಮ್ಮನೆ ಹೇಳ್ತಾರೆ, ಯಾವುದು ನಡೆಯೋ ಥರ ಇಲ್ಲ ಇಲ್ಲಿ. ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡ್ತೀರಾ? ಇವನೇ ತಾನೇ ಆ ಕೊಲೆ ಕೇಸೇನೋ ಮಾಡಿರೋನು. ನೀನು ನ್ಯೂಸ್ ನೋಡ್ಲಿಲ್ವಾ? ಅವನ ಥರನೇ ಇದ್ದಾನೆ. ಇವನೇ ಕಣೋದು. ಅಮ್ಮ, ಇವನೇ ಆ ಬಿಸ್ನೆಸ್ ಮ್ಯಾನ್ನ ಕೊಲೆ ಮಾಡಿದವನು. ಹೋಗದೆ ಹೋಗೋದೇ ಬೇಡ ಸರ್. ಖಂಡಿತ ಅವನು ಏರಿಯಾ ಬಿಟ್ಟು ಹೋಗಿರಲ್ಲ ಸರ್. ನೀವುಗಳು ಆಪ ಚೆಕ್ ಮಾಡಿ, ನೀವಿಬ್ರು ಈ ಕಡೆ ಸರಿ ಸರ್. ಸಿಗ್ಬೇಕು ನಮ್ಗೆ. ನೋಡಿ, ಗಡ್ಡ ಇದ್ದವನು ಯಾರಾದ್ರೂ ಬಂದಿದ್ದ? ಆ ಕಡೆ ಓಡೋಗೋದನ್ನ ನೋಡ್ದೆ. ನೀವೆಲ್ಲ ಹೋಗಿ ಯಾವ್ದಾದ್ರು ಸೆಕ್ಯೂರಿಟಿ ಕೆಲಸ ಮಾಡಿ. ಒಂದು ಅಪರಾಧಿನ ಕರ್ಕೊಂಡು ಹೋಗಕ್ಕಾಗ್ಲಿಲ್ಲ ಅಂದಮೇಲೆ ನಿಮ್ಗೆ ಯಾಕ್ರಿ ಈ ಕೆಲಸ ಇಲ್ಲ? ನಿಸ್ಸಾರ್ ಅಲ್ಲೇ ಇದ್ದಾರಾ? ಫೋನ್ ಕೊಡಿ ಅವ್ರಿಗೆ. ನಿಸ್ಸಾರ್, ನಾನೀಗಲೇ ಬರ್ತಿದ್ದೀನಿ. ಲಾಯಕಾಡಿ ಏರಿಯಾ ಕಡೆ ಹೋದ್ರಾ? ಬಿಡಬೇಡಿ ಅವನ್ನ. ಆದಷ್ಟು ಬೇಗ ಕಸ್ಟಡಿಗೆ ತಗೋಬೇಕು. ಓಕೆ? ನೀವಿಬ್ರು ಇಲ್ಲೇ ಇದ್ದು ಸೆಕ್ಯೂರಿಟಿ. ಮೇಡಮ್ ರೀ, ನೀವೆಲ್ಲ ಯಾಕ್ರಿ ಇದ್ದೀರಾ? ನೀವು ಮಾಡೋ ಕೆಲ್ಸಕ್ಕೆ ಮೇಲಧಿಕಾರಿಗಳಿಂದ ನಾನ್ ಮಾತು ಕೇಳ್ಬೇಕು. ಬಾಯ್ ಬಿಟ್ಟು ಮಾತಾಡ್ರಿ. ಬೊಂಬೆ ತರ ನಿಂತ್ಕೊಳ್ದೆ ಬೇಗ ಅವನನ್ನ ಹಿಡಿಯೋ ದಾರಿ ನೋಡಿ. ಮೇಡಮ್, ಹಗಲಲ್ಲಿ ಹಿಂಬರುವುದು ಎಂಬ ಭಯದಲ್ಲಿ ನಡುಕವು
ಯಾರಿರುವರು ಎಂದು ನನಗೆ ಹಗಲಲ್ಲಿ ಹಿಂಬರುವುದು ಎಂಬ ಭಯದಲ್ಲಿ ನಡುಕವು ಯಾರಿರುವರು ಎಂದು ನನಗೆ ವಿಧಿಯೊಡನೆ ಈ ಆಟವು ನಿನಗೆ ತರವೇ ನೀ ಎಲ್ಲಿವರೆಗೆ ಹೀಗೆ ಅಡಗಿ ಕೂರುವೆ ವಿಧಿಯೊಡನೆ ಈ ಆಟವು ನಿನಗೆ ತರವೇ ನೀ ಎಲ್ಲಿವರೆಗೆ ಹೀಗೆ ಅಡಗಿ ಕೂರುವೆ ಸರ್, ಈಗಾಗಲೇ ತುಂಬ ತಡ ಆಗಿದೆ. ಇನ್ಮೇಲೆ ಇಲ್ಲಿ ಹುಡುಕೋದು ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ನಾಳೆ ಬೆಳಗ್ಗೆ ಇನ್ನೂ ಪೊಲೀಸ್ ಫೋರ್ಸ್ನ ಕರೆಸಿ ಸರ್ಚ್ ಮಾಡೋಣ. ಅದೇ ಒಳ್ಳೇದು ಸರ್. ಇದ್ದದ ಕೆಲಸನೂ ಕಳ್ಕೊಂಡು ಮೊಬೈಲಲ್ಲಿ ಗೇಮ್ ಆಡ್ತಾ ಕೂತಿದ್ದ ನೋಡಿ. ಟೀಚರ್ ಏನು ಹೇಳಿದ್ದಾರೆ ಅದನ್ನು ನನ್ನ ಹತ್ರ ಹೇಳಿ. ಬೆಳಗ್ಗೆನೆ ಹೋಗ್ಬೇಕು. ಇಲ್ಲಿ ನೋಡು, ನಾಳೆ ನೀನು ಹೋಗಿ ಆ ಟೀಚರ್ನ ನೋಡಬೇಕು. 1 ಗಂಟೆಯಿಂದ ಊಟಕ್ಕೆ ಕರಿತಾ ಇದ್ದೀನಿ. ಅದು ಕೈಯಲ್ಲಿರೋವರೆಗೂ ಅವ್ನು ತಿನ್ನಲ್ಲ ಬಿಡು. ಕೆಲಸ ಮಾಡ್ತಾ ಇದ್ದೀರಾ ಟೀಚರ್? ಒಳ್ಳೇದೇ ಆಯ್ತು. ಇದನ್ನ ಕತ್ತರಿಸ್ಬಿಟ್ಟು ದುಡ್ಡು ಬರೋ ಥರ ಮಾಡ್ಕೊಳ್ಳಿಲ್ವಲ್ಲ. ಈಗ ರಬ್ಬರ್ಗೆ ಒಳ್ಳೆ ರೇಟು. ನೀನೇ ಅಲ್ವೇನಪ್ಪ ಇದನ್ನೆಲ್ಲ ಕತ್ತರಿಸ್ಬಿಟ್ಟು ಬೇರೆ ಏನಾದರೂ ಮಾಡೋಣ ಅಂದಿದ್ದು. ಬಾಳೆ ಗಿಡ ಏನಾದರೂ ನೆಡೋಣ ಅಂದ್ಯಲ್ಲ. ನಾ ಇದನ್ನೆಲ್ಲ ಕತ್ತರಿಸಿ ದುಡ್ಡು ಮಾಡ್ಕೊಂಡಿದ್ದಿದ್ರೆ ನೀನೆಲ್ಲಿ ಕೆಲಸ ಮಾಡ್ತಿದ್ದೆ? ಏನಾ ಇವಾಗ ಎದ್ದು ಬರ್ತಾ ಇದೆಯಾ? ಮಲಗಿದ್ದೆಪ್ಪ. ರಾತ್ರಿಲಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ, ನಿದ್ರೆ ಮಾಡಬೇಕು. ಸಾಕು ನಿಲ್ಸಯ್ಯ, ನೀನು ಬೇರೆ. ನಿಲ್ಲಿಸ್ತೀನಿ. ನೀನು ಬಾರಪ್ಪ. ನನ್ನ ಫ್ರೆಂಡು ಸೈಯದ್ ಅಲಿ ಅಂತ ಒಬ್ರು ಇದ್ದಾರೆ. ಈಗಷ್ಟೇ ಹೊಸ ಬಿಸ್ನೆಸ್ ಶುರು ಮಾಡಿದ್ದಾರೆ. ನಿನಗೆ ಕೆಲಸ ಬೇಕು ಅಂತ ಅವ್ರ ಹತ್ರ ಹೇಳಿದ್ದೆ. ನೀನು ಹೋಗಿ ಅವ್ರನ್ನ ಮೀಟ್ ಮಾಡು. ನಾನು ಹೋಗ್ತೀನಿ ಮಿಸ್ಟ್ರೆ. ಅಪ್ಪ ಯಾವಾಗಲೂ ನನ್ನ ಕೆಲ್ಸಕ್ಕೆ ಹೋಗಲ್ಲ ಅಂತ ಬೈತಾನೆ ಇರ್ತಾರೆ. ನಾನು ಕೆಲಸ ಮಾಡ್ತಿದ್ದ ಕಂಪ್ನಿ ನಿಂತಿದ್ದು ನನ್ನ ತಪ್ಪ. ನಾನು ಓದ್ ಮುಗಿಸಿದ ಮೇಲೆ ಎಷ್ಟೋ ಆಫರ್ ಬಂತು ಅಬ್ರಾಡ್ಗೆ ಹೋಗೋದಕ್ಕೆ ಬಿಡ್ಲೇ ಇಲ್ಲ. ಊರಲ್ಲೇ ಕೆಲಸ ನೋಡ್ಕೋಬೇಕು ಅಂತ ಅಪ್ಪ ಅಮ್ಮ ಕಡ್ಡಾಯವಾಗಿ ಹೇಳಿದ್ರು. ನಿನ್ ಮೇಲೆ ಪ್ರೀತಿ ಇರೋದಕ್ಕೆ ಅಲ್ವೇನಪ್ಪ ಹಾಗೆ ಹೇಳಿರೋದವ್ರು. 24 ಗಂಟೆನೂ ನೀನು ಅವ್ರ ಜೊತೆನೇ ಇರಬೇಕು ಅನ್ನೋದು ಅವ್ರ ಆಸೆ. ಸರಿ, ಇವತ್ತು ಹೇಗಾದ್ರೂ ಮಾಡಿ ನೀನು ಕೆಲಸದ ವಿಚಾರವಾಗಿ ಅವ್ರು ನೋಡು. ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ. ನಾನು ಇವತ್ತೇ ಹೋಗ್ತೀನಿ ಮೇಸ್ಟ್ರೆ. ಜಾರ್ಜ್, ಜಾರ್ಜ್. ಏನು ಜಾರ್ಜ್? ಏನೇ ಇಲ್ಲೇ ಬರ್ತೀನಿ. ಏನೇ ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಏನ್ ಸಮಸ್ಯೆ ಅಂತ ಹೇಳು. ಅಳದ್ ನಿಲ್ಸಿ. ಏನಂತ ಹೇಳ? ಅವನು ಯಾರು? ಸ್ಟೀಫನ್. ನಾನು ನಿನಗೆ ಹೇಳಿದ್ನಲ್ಲ, ಅವನು ನನಗೆ ಹೊಡೆದ್ಬಿಟ್ಟ. ಯಾಕೆ? ನಾನ್ ಮನೆಗೆ ಬರೋ ದಾರಿಲಿ ಅವನ್ ನನ್ನ ಫಾಲೋ ಮಾಡ್ಕೊಂಡ್ ಬಂದ. ಕಾರಿಗೆ ಹತ್ತು ಅಂತ ಹಿಂಸೆ ಕೊಟ್ಟ. ಆಗಲ್ಲ ಅಂತ ಹೇಳಿದಕ್ಕೆ ಬಲವಂತವಾಗಿ ಕೋರಿಸ್ಕೊಳಕ್ ನೋಡ್ದ. ಅವನಿಗೆ ಎಲ್ಲಿರ್ತಾನೆ?
ಅಣ್ಣ ಇಲ್ಲಿ ಸ್ಟೀಫನ್ ಎಲ್ಲಿ ಉಳ್ಕೊಂಡಿದ್ದಾನೆ? ನೇರವಾಗಿ ಹೋಗಿ ಲೆಫ್ಟ್ C1 ಅಲ್ಲಿ ನೋಡಿ. ಥ್ಯಾಂಕ್ಸ್ ಅಣ್ಣ. ಏನ್ ಸರ್, ಏನಾಯ್ತು ಸರ್? ಜಾರ್ಜ್ ಒಳಗಿದಾನ? ಒಳಗಡೆನೆ ಇದ್ದಾನೆ ಸರ್, ನಿದ್ರೆ ಮಾಡ್ತಿದ್ದಾನೆ, ಇನ್ನೂ ಎಬ್ಸಿಲ್ಲ. ಹೋಗಿ ನೋಡ್ರು. ಏನ್ರಿ, ಏನಾಯ್ತ್ರಿ? ನನಗೂ ಗೊತ್ತಿಲ್ವೇ. ಸರ್ ಬಿಡಿ ಸರ್. ಏನ್ರಿ ಆಯ್ತು? ಸರ್ ಅಯ್ಯೋ ಅಮ್ಮ, ಅಯ್ಯೋ ಯಾಕೆ ಸರ್? ಕರ್ಕೊಂಡು ಹೋಗ್ತಾ ಇದ್ದೀರಾ? ಬಿಡಿ ಅವನ್ನ. ಯಾಕೆ ಸರ್? ಯಾಕೆ ಸರ್ ಹೇಳ್ಕೊಂಡು ಹೋಗ್ತಿದ್ದೀರಾ? ಸರ್ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ, ಬಿಡಿ ಸರ್. ಸರ್ ನಾನೇನು ತಪ್ಪು ಮಾಡಿಲ್ಲ ಸರ್. ಸರ್ ನನಗೇನು ಗೊತ್ತಿಲ್ಲ ಸರ್. ಸರ್ ಸರ್ ಬಿಟ್ಬಿಡಿ ಸರ್. ಬಿಟ್ಬಿಡಿ ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್. ಬಾಗಿಲು ತೆಗಿ. ಅಮ್ಮ ಏನಾಯ್ತು ಸರ್, ಬಿಡಿ ಸರ್. ಜಾರ್ಜ್, ಸರ್ ಬಿಟ್ಬಿಡಿ ಸರ್. ಏನಾಯ್ತು ಜಾರ್ಜ್? ಸರ್ ನಾನೇನು ಮಾಡಿಲ್ಲ ಸರ್. ಜೋಯ್ ನೀನ್ ಒಳಗ್ ಬರಲ್ವಾ? ಇಲ್ಲ ಗುರುಪಣ್ಣ, ಆ SI ನಿಸಾರ್ನ ನೋಡಿದ್ರೆ ಸುಮ್ಮನೆ ಸಮಸ್ಯೆ. ನನ್ನ ಮೇಲಿರೋ ಕೋಪನ ಅವನ ಮೇಲೆ ತೋರಿಸ್ಬಿಡ್ತಾರೆ. ನೀವೇ ಹೋಗಿ. ಸಾಹೇಬ್ರೆ, ಅವನ ನೋಡೋದಕ್ಕೆ ಅಂತ ಬಂದಿದೀವಿ. ಈಗೆಲ್ಲ ನೋಡಕ್ಕಾಗಲ್ಲ ಸರ್. ನಾವ್ ಒಂದ್ಸರಿ ಅವ್ರನ್ನ ನೋಡ್ಬೇಕು. ಅವ್ನ್ ಏನು ತಪ್ಪು ಮಾಡಿರಲ್ಲ. ನೀನ್ ಯಾರು ತೀರ್ಮಾನ ಮಾಡಕ್ಕೆ ಅಂತ ನಾವಿದೀವಿ. ಹೋಗಿ ಹೋಗಿ, ಇಲ್ಲಿ ನಿಂತೇನು ಪ್ರಯೋಜನ ಇಲ್ಲ. ಬಂದಿರೋದು ಜಾರ್ಜ್ ಫ್ಯಾಮಿಲಿ ಅವ್ರು ಬಂದಿದ್ದಾರೆ. ಯೋ ಇವ್ರನ್ನ ಕಳ್ಸಿ. ಜೋಜಿನ ನೋಡಕ್ ಬಂದಿದೀವಿ ಸರ್. ಸರ್ ಅವನ ಹತ್ರ 1 ನಿಮಿಷ ಮಾತಾಡ್ತೀವಿ. ಅವರಮ್ಮ ಆಸ್ಪತ್ರೆಯಲ್ಲಿ ಇದ್ದಾರೆ ಸರ್. ನೀವೀಗ ಹೋಗ್ಬೋದು ಸರ್. ಪ್ಲೀಸ್ ಸರ್. ಸರ್ ಅವನ ಒಂದ್ಸರಿ ನೋಡ್ಕೊಂಡು ಹೋಗ್ತೀವಿ. ಕಾನೂನು ಪ್ರಕಾರ ಹಾಗೆಲ್ಲ ಮಾಡೋದಕ್ಕಾಗಲ್ಲ ಸರ್. ಯಾವತ್ತೂ ಜಾರ್ಜ್ ಅಂತ ತಪ್ಪು ಮಾಡಲ್ಲ ಸರ್. ಒಬ್ಬನ್ ಕೊಲೆ ಮಾಡಿರೋದಕ್ಕೆ ಕರ್ಕೊಂಡ್ ಬಂದಿರೋದು, ಪ್ರವಾಸಕ್ಕೆಲ್ಲ ಕರ್ಕೊಂಡ್ ಬಂದಿರೋದು. ಸರ್ ನೀವಿಲ್ಲಿ ಬಂದಿರೋದು ಏನೂ ಉಪಯೋಗ ಇಲ್ಲ. ಅವನ ವಿಷಯದಲ್ಲಿ ನಾವೇನು ಮಾಡಕ್ಕಾಗಲ್ಲ. ನೀವೀಗ ಹೋಗಿ ಒಂದು ಒಳ್ಳೆ ವಕೀಲರನ್ನ ನೋಡಿ, ಸುಮ್ಮನೆ ಸಮಯ ವೇಸ್ಟ್ ಮಾಡಬೇಡಿ. ಎಲ್ಲಿದ್ದಾರೆ ಸರ್? ಇನ್ನೊಂದನ್ನು ಬಿಡಬಾರ್ದು. ಬನ್ನಿ ಬನ್ನಿ. ನಾನಿಲ್ಲ ಅವಾಗಿಂದ ವೇಟ್ ಮಾಡ್ತಾನೆ ಇದ್ದೀನಿ. ನೀನ್ ಎಲ್ಲಿದ್ಯಾ? ಬರ್ತಾ ಇದೆಯೋ ಇಲ್ವೋ? ಬ್ರಿಡ್ಜ್ ಹತ್ರ. ಏನ್ ಮಾಡ್ತಾ ಇದೀಯ? ಹಲೋ, ಬೈಕ್ ಯಾಕೆ ತಗೊಂಡೋಗ್ತಿದ್ಯಾ? ನಿರಂತರ ತಿರುಗುತ್ತಿರು ನೀ ಶರವೇಗದಲ್ಲಿ, ಕುರುಹಿದು ತಿಳಿವುದು ನೀ ಅರುಯದೆಲೆ. ನಿರಂತರ ತಿರುಗು
ತಿರುಗುತ್ತಿರೋಣಿ ಶರವೇಗದಲ್ಲಿ ಕುರುಹಿದು ತಿಳಿಯುವುದು ನೀ ಅರುಯದಲೇ ಜೀವನವೇ ಪರದಾಟವೇ ಇದು ತರವೇ ಅಡಗಿದಲೇ ನಾ ಹೊರಗೆ ನಿನ್ನ ತರುವೆ ಉಳಿವುದೋ ಅಳಿವುದೋ ನನಗೆ ತಿಳಿಯದೆ ವಿಧಿಯೊಡನೆ ಆಟವು ನಿನಗೆ ತರವೇ ಹಗಲಲ್ಲಿ ಹಿಂಬರುವರು ಎಂಬ ಭಯದಲ್ಲಿ ನಡುಕವು ಯಾರಿರುವರು ಎಂದು ನನಗೆ ಹಗದಲ್ಲಿ ಹಿಂಬರುವರು ಎಂಬ ಭಯದಲ್ಲಿ ನಡುಕವು ಯಾರಿರುವರು ಎಂದು ನನಗೆ ಮೇ ಐ ಕಮ್ ಇನ್ ಸರ್? ಎಸ್. ಮೇಲಿಂದ ಬರ್ತಿರೋ ಪ್ರೆಷರ್ಗೆ ಇರಕ್ಕಾಗ್ತಾ ಇಲ್ಲ ನನಗೆ. ಒಬ್ಬ ಆರೋಪಿನ ಕಸ್ಟಡಿಗೆ ತರಕ್ಕಾಗ್ತಿಲ್ಲ ಅಂದ್ರೆ ಮತ್ತಿನ್ನೇನು ಕೆಲಸ ಮಾಡ್ತಿರೋದು? ಕೂತ್ಕೊಳ್ಳಿ ನೀವು. ಅದ್ ಸರಿ, ನೀವೇನ್ ಮಾಡ್ತಾ ಇದ್ದೀರಾ? ಸರ್ ಅದು ಮೀಡಿಯಾಗೆ ಯಾವ ರಿಪೋರ್ಟು ಕೊಡಬಾರ್ದು ಸರ್. ಚಾನೆಲ್ನ ಒಂದ್ಸಲ ನೋಡಿದ್ರ ಇಲ್ವಾ? ನೋಡಿದೆ ಸರ್. ಪೊಲೀಸ್ ಇನ್ಎಫಿಷಿಯನ್ಸಿ ಬಗ್ಗೆನೇ ಚರ್ಚೆ ನಡೀತಾ ಇದೆ ಅಲ್ಲಿ. ಆರೋಪಿನ ಆದಷ್ಟು ಬೇಗ ಕಸ್ಟಡಿಗೆ ತನ್ನಿ. ಸರ್, ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಇಂದ ಅಲೆಕ್ಸ್ ಜೋಸೆಫ್ನ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ ಸರ್. ಇನ್ಯಾರು ಕರೆಕ್ಟಾಗಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಸರ್, CI ಪ್ರದೀಪ್ ಕುಮಾರ್ ಅವ್ರು ಕರೆಕ್ಟ್ ಅಂತ ಅನಿಸ್ತಿದೆ. ಸರಿ, ಕರೀರಿ. ಹಾಯ್, ಗುಡ್ ಮಾರ್ನಿಂಗ್. ಹಾಯ್, ಹೇಗಿದೆಯಾ? ನಿಮ್ಮಿಬ್ಬರನ್ನ ನೋಡಿ ತುಂಬಾ ದಿನ ಆಯ್ತು. ನಾನು ಎಲ್ಲಿ ಹೋಗಿದ್ರಿ? ಆ ಹುಡುಗನ ಕೇಸ್ ವಿಷಯ ಇತ್ತಲ್ಲ, ಅದಕ್ಕೆ ಹೋಗಿದ್ವಿ. ಹೌದಾ? ಆ ಹುಡುಗ ಒಂದು ಚಿಕ್ಕ ತಪ್ಪು ಮಾಡ್ಬಿಟ್ಟಿದ್ದಾನೆ. ಏನಾಯ್ತು? ಪೊಲೀಸ್ ಕಸ್ಟಡಿಯಿಂದ ಎಸ್ಕೇಪ್ ಆಗ್ಬಿಟ್ಟ. ಓ, ನಾನು ಟಿವಿಲಿ ನೋಡಿದ್ದೆ. ಆ ಹುಡುಗನ ಅಪ್ಪ ಅಮ್ಮ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಏನ್ ಮಾಡೋದು? ತುಂಬಾ ಒಳ್ಳೆ ಹುಡುಗ ಅವನು. ವಿಧಿ, ಅದ್ರ ಮೇಲೆ ಏನು ಹೇಳಕ್ಕಾಗಲ್ಲ. ಸತ್ತೋಗಿರೋ ಸ್ಟೀಫನ್ ನನಗೆ ಗೊತ್ತು. ಬ್ಯಾಂಗ್ಳೂರಲ್ಲಿರೋ ನನ್ನ ಫ್ರೆಂಡ್ ಕಂಪ್ನಿಲಿ ಕೆಮಿಸ್ಟ್ ಆಗಿದ್ದ ಅವನು. ಕಂಪ್ನಿಲಿ ಮಾಡೋ ಕೆಲಸಕ್ಕಿಂತ ಅವನು ಇಷ್ಟಪಟ್ಟು ಮಾಡಿರೋ ಕೆಲಸ ಅಂದರೆ ಡ್ರಗ್ಸ್ ಮಾಫಿಯಾ ಕೆಲಸನೇ. ಅದು ಗೊತ್ತಾದ್ಮೇಲೆ ಕಂಪ್ನಿಯಿಂದ ತೆಗೆದ್ಬಿಟ್ರು. ಅಲ್ಲಿಂದ ಎಸ್ಕೇಪ್ ಆಗಿ ಕೊಚ್ಚಿಲಿದ್ದಾನಂತೆ. ಹಾಗಾದ್ರೆ ನಿಮ್ಗೆ ಅವ್ನು ಗೊತ್ತಾ? ಇವನ್ ವೈಫು ಬ್ಯಾಂಗ್ಳೂರಲ್ಲಿರೋ ಫ್ಲ್ಯಾಟಲ್ಲಿ ಸತ್ತೋಗಿರೋದು ನೋಡಿದ್ರಂತೆ. ಇವನೇ ಸಾಯಿಸಿದ್ನಂತೆ. ಇಲ್ಲ ಅವಳೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಕೆಲವರು ಮಾತಾಡ್ಕೊಳ್ತಾರೆ. ಹೆಂಗೋ ಅವನು ಆ ಕೇಸಿಂದ ಎಸ್ಕೇಪ್ ಆದ್ನಂತೆ. ಛೇ, ಕಷ್ಟನಪ್ಪ. ಚಿಕ್ಕ ವಯಸ್ಸಿನ ಹುಡುಗಿರ್ ಕಂಡ್ರೆ ಅವನಿಗೆ ತುಂಬಾ ವೀಕ್ನೆಸ್ಸು. ಏನ್ ಮಾಡೋದು? ನಮ್ಮೂರಲ್ಲಿರೋರೆಲ್ಲ ಈಗ ಡ್ರಗ್ಸಿಗೆ ಅಡಿಕ್ಟ್ ಆಗಿದ್ದಾರೆ. ಹೌದೌದು. ಸರಿ, ನಾನು ಹೊರಡ್ತೀನಿ. ನನಗೆ ಬೋರ್ಡ್ ಮೀಟಿಂಗ್ ಇದೆ. ಸರಿ, ಹೋಗಿ ಸಿಗೋಣ. ಆ ಫೋನ್ ತೆಗಿಯಪ್ಪ ಜಾಯ್. ಹಲೋ. ಇಲ್ಲಣ್ಣ, ನಾನು ಇವತ್ತು ಆಟೋ ತೆಗ್ದಿಲ್ಲ. ಆಟೋ ಸ್ಟ್ಯಾಂಡಲ್ಲಿದೆ. ಇಲ್ಲಿ ಸ್ಕೂಲ್ ಹತ್ರಕ್ಕೆ ಬಂದಿದ್ದೀನಿ. ನಮ್ಮ ಟೀಚರ್ ಅವ್ರ ಮಗಳು ಅಡ್ಮಿಷನ್ಗೋಸ್ಕರ ಬಂದಿದ್ದೀವಿ. ಓಕೆ. ಯಾರದು? ಮಾತುಕುಟಿ ಅಣ್ಣ. ಹಾಂ, ಓಕೆ, ಮಾಡ್ತೀನಿ. ಓಕೆ. ನೀವು ಹೇಳಿದ್ದನ್ನು ನಾನು ನ್ಯೂಸಲ್ಲಿ ನೋಡಿದೆ. ಆಮೇಲೆ ಚಾನಲ್ ಅವರು TRPಗೋಸ್ಕರ ಇವನ್ನೆಲ್ಲ ಮಾಡ್ತಿರ್ತಾರೆ. ಯಾವ ಊರಿಗೆ ಟ್ರಾನ್ಸ್ಫರ್? ನಮ್ಮೂರ್ಗೇನೆ. ಮಕ್ಕಳನ್ನ ಅಲ್ಲಿರೋ ಸ್ಕೂಲ್ಗೆ ಸೇರಿಸ್ತೀನಿ. ಇಷ್ಟು ಬೇಗ ಟ್ರಾನ್ಸ್ಫರು ಸಿಗುತ್ತೆ ಅಂದ್ಕೊಂಡಿರಲಿಲ್ಲ ಫಾದರ್. ಆಫೀಸಲ್ಲಿ ಸೀಲ್ ಹಾಕ್ಸ್ಕೊಂಡು ಕಲೆಕ್ಟ್ ಮಾಡ್ಕೊಳ್ಳಿ. ಹೌದೌದು, ಕರೆಕ್ಟೇ. ಹೌದು, ಕರೆಕ್ಟು. ಸರ್, ಅದು ನಮ್ಮ CI ಸರ್ ಅಲ್ವಾ? ಸರ್, ನೀವೇನು ಈ ಕಡೆ? ಮಗಳು TC ತೊಗೊಳೋದಕ್ಕೆ ಬಂದಿದ್ದೆ. ನನಗೆ ಟ್ರಾನ್ಸ್ಫರ್ ಆಯಿತು. ಪನಿಷ್ಮೆಂಟ್ ಟ್ರಾನ್ಸ್ಫರ್. ಕಸ್ಟಡಿಯಲ್ಲಿರೋನು ಓಡ್ ಹೋದ್ನಲ್ಲ ಸರ್. ಅವನು ಗೊತ್ತಿಲ್ಲದೆ ಮಾಡಿರ್ತಾನೆ. ಇವಾಗ ಬಂದಿರೋನ್ ಕೈಗೆ ಅವ್ನು ಸಿಕ್ಕಾಕೊಂಡ್ರೆ ಅಷ್ಟೇನೆ ಅವನ ಕತೆ. ಸರ್,
ಅವನೆಲ್ಲಿ? ಅವನ್ನ ಲೊಕೇಟ್ ಮಾಡಿದ್ರಾ? ಎಸ್ ಸರ್. ಕರೆಕ್ಟ್ ಆಗಿರೋ ಜಾಗನ ಡಿಪ್ಲೈಟ್ ಮಾಡಿದ್ರಾ? ಸರ್. ಎಲ್ಲಿದ್ದಾನ ಅವನು? ಮೇಲೆ ಇದ್ದಾನೆ ಸರ್. ಸರ್, ಈ ಏರಿಯಾನ ಹುಡುಕಿದೀವಿ ನಾವು. ಸರಿ, ನೋಡೋಣ. ಯಾವ ಕಡೆ? ಸರ್, ಈ ಕಡೆ. ನೀವು ಲೆಫ್ಟಿಗೆ ಹೋಗಿ, ನೀವು ರೈಟಿಗೆ ಹೋಗಿ. ಎಲ್ಲ ತಪ್ಪಿಸ್ಕೊಂಡು ಹೋಗ್ತಾ ಇದೆಯಾ? ನಡೆಯೋ ಒಳಗೆ ನಾಯಿ. ತಪ್ಪಿಸ್ಕೊಳಕ್ ನೋಡ್ತೀನಿ. ಇವತ್ತು ನಿನ್ನ ಬಿಡಲ್ಲ ಕಣ. ಸಾಯಿಸಿದ್ರು ಕೇಳೋರು ಯಾರು ಇಲ್ಲ ಕಣ. ಸರ್, ಅವ್ರ ಹತ್ರ ಹೊಡೆಯೋದು ಸಾಕು ಅಂತ ಹೇಳು. ಅವನಿಗೆ ಏನಾದರೂ ಆದರೆ ನಾನೇ ಉತ್ತರ ಕೊಡಬೇಕಾಗುತ್ತೆ. ಸರ್, ಮೆಡಿಕಲ್ ಟೆಸ್ಟ್ ಮಾಡಿ ರಿಮೈಂಡರ್ ಫೋಟೋ ಹಾಕಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಿಸ್ಬೇಕು. ನೀನೇನಾದರೂ ಹೇಳೋದಿತ್ತ? ನಾನೇನು ಮಾಡೇ ಇಲ್ಲ ಸರ್. ಮತ್ತೆ ಯಾಕೋ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ಟೆ? ಟೀಚರ್ ಇದಾರಲ್ಲ ಅಲ್ಲಿ ಒಳಗಿದ್ದಾರೆ. ಇವಾಗ ನೋಡ್ತಾ ಇರಿ. ಟೀಚರ್, ಜೋಜಿನ ಮತ್ತೆ ಪೊಲೀಸ್ ಅವ್ರು ಹಿಡ್ಕೊಂಡ್ರು.
ಲೈ ಮರ್ಯಾದೆಯಿಂದ ಇಲ್ಲೇ ಬಿದ್ದಿರೋ. ಸರಿ. ಮಮ್ಮಿ ನೀವು ಬಂದು ಎಷ್ಟೊತ್ತಾಯ್ತು? ಇಲ್ಲ ಈಗ ಬಂದೆ. ನಿಸಾರ್ ಮೇಡಮ್ ಏನಾಯ್ತು? ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ ಮೇಡಮ್. 2 ದಿನ ಅಲ್ಲೇ ಇರ್ತಾನೆ. ಅವನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸರ್ವೇಲೆನ್ಸ್ ಮಾಡಕ್ಕೆ ಜನರನ್ನ ಇಟ್ಟಿದ್ದೀನಿ. ಸೆಕ್ಯೂರಿಟಿ ಸ್ಟ್ರಾಂಗ್ ಆಗಿರ್ಬೇಕು. ಎಸ್ ಮೇಡಮ್. ಹೋಗೋಣ. ಇಲ್ಲಿ ಸ್ವಲ್ಪ ಜ್ಯೂಸ್ ಕುಡಿಯೋಣ, ಹಾಗೆ ಅಂಗಡಿಯಲ್ಲಿ ಎಲ್ಲ ಕೇಳ್ಕೊಳ್ಳೋಣ. ಕುಡಿಯೋದಕ್ಕೆ ಒಂದು ಜ್ಯೂಸ್ ಕುಡಿ. ಕೂಲಿಂಗ್ ಇಲ್ಲ, ಪರವಾಗಿಲ್ವಾ? ಅದು ಈ ಲಾಯರ್ ಬಾಬು ಅವ್ರ ಮನೆಯಲ್ಲಿದೆ. ಅದೇ ಬ್ಯಾಂಕ್ ಹಿಂದೆ, ಅಲ್ಲಿಂದ 3ನೇ ಮನೆ. ಜೋಜೋ ಅವ್ರ ಅಪ್ಪ ಅಲ್ವಾ? ಹೌದು. ಜಾರ್ಜಿನ ಗೊತ್ತಾ? ಗೊತ್ತು, ನನಗೆ ಗೊತ್ತಲ್ವಾ ಅವನ್ ಕೇಸ್ ನಡೀತಾ ಇರೋದು. ನೀವೇನಿಲ್ಲಿ? ಜಾರ್ಜಿ ಕೇಸಲ್ಲಿ ಒಬ್ಬರು ವಕೀಲ್ನ ನೋಡೋದಕ್ಕೆ ಅಂತ ಬಂದಿದ್ದೆ. ಹೋಗೋರು ನೋಡಿದ್ರಾ? ಇಲ್ಲ. ಲಾಯರ್ ಬಾಬುನ ನೋಡಬೇಕು. ನಿನಗೆ ಗೊತ್ತೇನಮ್ಮ? ಗೊತ್ತು. ಅವ್ರಿಗಿಂತ ಒಳ್ಳೆ ಲಾಯರ್ ಬೋಬನ್. ಇಲ್ಲಿವರೆಗೂ ಅವ್ರು ತಗೊಂಡಿರೋ ಕೇಸ್ ಯಾವುದೂ ಸೋತಿಲ್ಲ. ನಿಮ್ಮಿಂದ ವಕೀಲರ ಹತ್ರ ಮಾತಾಡ್ಬೋದಾ? ಶೋರ್. ಬೆಳಗ್ಗೆಯಿಂದ ಕರಿತಾ ಇದ್ದೀನಿ, ಇನ್ನೂ ಫೋನ್ ತೆಗಿತಿಲ್ಲ. ಎಲ್ಲಮ್ಮ ಯಜಮಾನ್ರು? ಸ್ಟೇಷನ್ಗೆ ಕರೆದ್ರು ಅಂತ ಟೀಚರು ಅವರು ಹೋಗಿದ್ದಾರೆ. ಇವತ್ತು ಲಾಯರ್ ಹತ್ರ ಹೋಗ್ಬೇಕಂದ್ರಲ್ವಾ? ಅಯ್ಯೋ, ಇವತ್ತು ಬೆಳಗ್ಗೆ ಬರಕ್ಕೆ ಹೇಳಿದ್ರು. ಹೌದಾ? ಅವ್ರು ಬರೋದಕ್ಕೆ ಖಂಡಿತವಾಗ್ಲೂ ಲೇಟ್ ಆಗುತ್ತೆ. ನೀವು ಹೋಗಿ ಬೇಗ ರೆಡಿಯಾಗಿ ಬನ್ನಿ, ಲಾಯರ್ ಹತ್ರ ಹೋಗ್ಬೇಕು. ಸರಿ. ನೀವಿಬ್ರು ಲಾಯರ್ ಹತ್ರಕ್ಕೆ ಹೋಗಿ ಸ್ಟೇಷನ್ಗೆ ಹೋಗಿ ಮಾತು ಕುಟ್ಟಿ ಮತ್ತೆ ಮೇಸ್ಟ್ರನ್ನ ಕರ್ಕೊಂಡ್ಬರ್ತೀನಿ. ಒಳಗ್ ಬನ್ನಿ, ಕೂತ್ಕೊಳ್ಳಿ. ಅಡ್ವೊಕೇಟ್ ಸೌಮ್ಯ ಅವರಿಂದ ಬೆಳಗ್ಗೆ ಫೋನ್ ಮಾಡಿಸಿದ್ವಿ. ಸ್ಟೀಫನ್ ಕೊಲೆ ಕೇಸಲ್ಲಿ ಅಕ್ಯೂಸ್ಡ್ ಜಾನ್ ಅವ್ರ ಪೇರೆಂಟ್ಸ್ ಅಲ್ವಾ ನೀವು? ಹೌದು, ಇವರು ಜಾರ್ಜಿ ಅವರಮ್ಮ. ನಾನು ಇವ್ರ ಫ್ಯಾಮಿಲಿಗೆ ಬೇಕಾದವನು. ಬೆಳಗ್ಗೆನೆ ನಮ್ಮ ಮನೆಯವ್ರಿಗೆ ಸ್ಟೇಷನಲ್ಲಿ ಬರೋಕ್ ಹೇಳಿದ್ರು. ಅವ್ರು ಅಲ್ಲಿ ಹೋಗಿದ್ದಾರೆ. ಜಾರ್ಜ್ ಈ ಕೊಲೆ ಮಾಡಿರೋದಾ? ಅಯ್ಯೋ, ನನ್ ಮಗ ಅಂತವ್ನಲ್ಲ ಸರ್. ನಿಜವಾಗ್ಲೂ ಅವ್ನ್ ಕೊಲೆ ಮಾಡಿರೋದಿಲ್ಲ. ಅವನಂತವ್ನಲ್ಲ. ಹೇಗಾದ್ರೂ ಅವನ್ನ ಕಾಪಾಡಿ. ಜಾರ್ಜ್ನ ಹೇಗಾದ್ರೂ ಕಾಪಾಡ್ಬೋದಲ್ವ ಸರ್? ನೀವು ಧೈರ್ಯವಾಗಿರಿ, ಅವನಿಗೆ ಏನೂ ಆಗೋದಿಲ್ಲ. ಜಾರ್ಜ್ಗೋಸ್ಕರ ನಾನ್ ವಾದ ಮಾಡ್ತೀನಿ. ಮೊದಲು ನಾನು ಈ ಕೇಸ್ನ ಸ್ವಲ್ಪ ಸ್ಟಡಿ ಮಾಡ್ತೀನಿ.
ನಾನು ತಪ್ಪಿಸ್ಕೊಳಕ್ ಆಗಲ್ಲಮ್ಮ, ಯಾರೋ ಸಿಕ್ಕಾಕ್ಸಿದಾರೆ. ಅಪ್ಪಣ್ಣ. ಲೋ ತಮ್ಮ, ನೀನ್ ಚಿಂತೆ ಮಾಡ್ಬೇಡ್ವೋ, ನಾವೀಗ ಒಬ್ಬ ಒಳ್ಳೆ ಲಾಯರ್ ನೋಡಿದೀವಿ. ಮಗನೇ, ಸಾಕು ನಡಿಯಪ್ಪ. ಸರ್ ಒಂದ್ ನಿಮಿಷ ಸರ್. ಅಪ್ಪ ಎಲ್ಲಿ ಬರ್ಲಿಲ್ವಾ? ಅದಲ್ಲಪ್ಪ, ನಿಮ್ಮ ಅಪ್ಪನ ಕಣ್ಣಲ್ಲಿ ನೀನ್ ಈ ತರ ನೋಡಕ್ ಆಗಲ್ಲ, ಅದಕ್ಕೆ ಅವ್ನು ಬಂದಿಲ್ಲ. ಆಯ್ತು, ಟೈಮ್ ಆಯ್ತು, ನಡಿ ನಡಿ. ಮನೆಯವ್ರ ಮುಂದೆ ಅಳೋ ತರ ನಾಟಕ ಮಾಡೋದು ಸುಮ್ಮನೆ ಬರ. ಜಾರ್ಜ್ ಅವರಪ್ಪ ಬರ್ಲಿಲ್ವಾ? ಬೆಳಗ್ಗೆ ಹೊರಟ್ರಂತ. ಈಗ ಹಬ್ಬದ ಸಮಯ ಅಲ್ವಾ, ಅದಕ್ಕೆ ಬರಲ್ಲ ಅಂತ ಹೇಳಿದ್ರು. ವ್ಯಾಪಾರ ತುಂಬಾನೇ ಕಡಿಮೆ, ಅದಕ್ಕೆ ಕೊಡೋದಕ್ಕೆ ಸ್ವಲ್ಪ ಲೇಟ್. ನೀವು ನಿಧಾನಕ್ಕೆ ಕೊಡ್ಬೋದಿತ್ತು, ಅರ್ಜೆಂಟ್ ಏನೂ ಇರಲಿಲ್ಲ. ಮೊದಲು ನಿಮ್ಮ ಕೆಲಸ ಎಲ್ಲ ಮುಗೀಲಿ. ಬೇಡ ಟೀಚರ್, ನಾನು ಎಲ್ಲದನ್ನು ನಿಲ್ಲಿಸ್ತೀನಿ. ಜಾರ್ಜಿಗೆ ಮದುವೆ ಮಾಡಿಸಿ ಎಲ್ಲ ನಿಲ್ಲಿಸ್ಬೇಕು ಅಂತ ಅವತ್ತೇ ನಿರ್ಧಾರ ಮಾಡಿದ್ದೀನಿ. ಆದರೆ ನಾವು ಅನ್ಕೊಂಡಿದ್ಯಾವುದು ನಡೀತಾ ಇಲ್ವೇ ಈಗ. ಆದರೆ ಜಾರ್ಜ್ ಬಗ್ಗೆ ಯೋಚನೆ ಮಾಡಿದ್ರೆ. ನೀವು ಚಿಂತೆ ಮಾಡಬೇಡಿ, ನಿಜ ಏನು ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ. ಜಾರ್ಜ್ ವಾಪಸ್ ಬರ್ತಾನೆ. ನನ್ನ ಮಗಳಿಗೆ ಅವಳಿಗೆ ಏನೇನು ಬೇಕು ಎಲ್ಲ ಕೊಟ್ಟು ಮದುವೆ ಮಾಡಿಸ್ದೆ. ಬಂದಿದ್ದ ಸಂಬಂಧ ಸರಿ ಇಲ್ಲ ಅಂತ ಆಮೇಲೆ ನಂಗೆ ಗೊತ್ತಾಗಿತ್ತು. ಜಾತಿ ಮತ ಏನು ನೋಡಿದೆ, ನನ್ನ ಮಗಳು ಇಷ್ಟಪಟ್ಟಿದ್ದಕ್ಕೆ ಜಾರ್ಜಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡೆ. ನಿಮಗೆ ಬೇರೆ ಬೇಕಾಗಿರೋ ಹುಡುಗ ಅವನು. ಆದ್ರೆ ಈಗ ನೋಡಿದ್ರೆ ನಾಳೆಗೆ ಟೀಚರು ಕುರುಪ್ನ ಕರ್ಕೊಂಡು ಜೋಯಿ ಕೋರ್ಟು ಬರ್ತಾನೆ. ಇನ್ಮೇಲೆ ಎಲ್ಲ ಆ ದೇವ್ರ ಕೈಲೇ ಇದೆ. ನಮ್ಮ ಮಗ ಖಂಡಿತ ಯಾವ ತಪ್ಪು ಮಾಡಿಲ್ಲ. ಇಲ್ಲ, ನನ್ನ ಮಗ ಮಾಡಿರಲ್ಲ. ದೇವ್ರೇ, ಜಾರ್ಜ್, ಜಾರ್ಜ್, ಹೋಗಮ್ಮ ಹಿಂದೆ. ಜಾರ್ಜ್ ಸರ್, ನನ್ನ ಆಯ್ತಾಯ್ತು, ಹಿಂದೆ ಹೋಗು. ಜಾರ್ಜ್, ಹಿಂದೆ ಹೋಗು ಅಂತ ಹೇಳ್ತಿರ್ತಾನೆ. ನಡಿಯೋ. ಬೋಬನ್ ಸರ್ ಅವರೇ ತಗೊಂಡಿರೋ ಕೇಸ್ ಇದು. ಅವ್ರು ಖಂಡಿತ ಬಂದು ಹಾಜರಾಗ್ತಾರೆ. ಹಿಂದೆನೆ ಬರ್ತಾ ಇರೋ. ನಮ್ಮ ಮಗ ನಡಿಯೋ. ಜಾರ್ಜಿ, ನೋಡಿ, ನೀವಿವಾಗ ಅಲ್ಲಿಗೆ ಹೋಗ್ಬೇಡಿ, ನೀವಿಲ್ಲೇ ಇರಿ, ಆಯ್ತಾ?
ಮಿಸ್ಟರ್ ನಾನೇನು ಮಾಡಿಲ್ಲ ಮಿಸ್ಟರ್, ಎಲ್ಲರೂ ಸೇರಿ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ ನೀನ್ ಭಯ ಪಡ್ಬೇಡ, ಎಲ್ಲ ನಮ್ಮ ಲಾಯರ್ ನೋಡ್ಕೋತಾರೆ. ಸರಿ ಆಯ್ತಾಯ್ತು, ನಡಿ ನಡಿ ನಡಿಯಾ ಮಿಸ್ಟರ್. ಅಣ್ಣ ಸ್ವಲ್ಪ ಬೇಗ ಚರ್ಚೆಗೆ ಕರ್ಕೊಂಡು ಆ ಹೋಗ್ತೀರಾ? ಬಾಮ್ಮ ಕೂತ್ಕೋ. ಅಣ್ಣ ನಾನು ಬರ್ತೀನಿ ರೀ. ಸರಿ ಅಮ್ಮ. ಎಸ್ಸಿ ನಂಬರ್ 138/21 ಆರೋಪಿ ಜಾರ್ಜಿ. ಯುವರ್ ಆನರ್, ಈ ಕೇಸಲ್ಲಿ ಇಬ್ರು ಸಾಕ್ಷಿಗಳಿದ್ದಾರೆ. ಸತ್ತೋದಂತ ಸ್ಟೀಫನ್ ಅವತ್ತು ತಂಗಿದ್ದಿದ್ದು KN ಬೀಚ್ ರೆಸಾರ್ಟ್ ಅಲ್ಲಿ. ಅವತ್ತು ರಾತ್ರಿ ಜಾರ್ಜ್ ಸ್ಟೀಫನ್ ನೋಡೋದಿಕ್ಕೆ ರೆಸಾರ್ಟಿಗೆ ಬಂದಿದ್ರು. CW1 ದೇವಸ್ಯ ಆ ಹೋಟೆಲ್ ಅಲ್ಲಿ ರೂಮ್ ಬಾಯ್ ಆಗಿ ಕೆಲಸ ಮಾಡ್ತಿದ್ರು. CW1 ದೇವಸ್ಯ. ನಾನು ಈ ಕೋರ್ಟಲ್ಲಿ ಸತ್ಯವನ್ನೇ ಹೇಳ್ತೇನೆ. ಅವತ್ತು ಏನ್ ನಡೀತು ಅನ್ನೋದನ್ನ ಕೋರ್ಟ್ಗೆ ಹೇಳಿ. ಸರ್, ಸ್ಟೀಫನ್ ನಾನು ಕೆಲಸ ಮಾಡೋ ಹೋಟೆಲಲ್ಲಿ ಆವಾಗ ಬಂದು ಉಳಿತಾ ಇದ್ರು. ಅವತ್ತಿನ ದಿನ ಮಧ್ಯಾಹ್ನ ಸ್ಟೀಫನ್ ಅವರು ರೂಮ್ ತಗೊಂಡಿದ್ದು. ಇಲ್ಲಿ ನಿಂತಿರೋರು ಅವತ್ತು ರೆಸಾರ್ಟ್ಗೆ ಬಂದಿದ್ರು. ಅಣ್ಣ, ಈ ಸ್ಟೀಫನ್ ಉಳ್ಕೊಂಡಿರೋ ರೂಮ್ ಯಾವುದು? ಇಲ್ಲೇ ಮುಂದೆ ಲೆಫ್ಟ್ C1. ಥ್ಯಾಂಕ್ಸ್ ಅಣ್ಣ. ನಾನು ರೂಮ್ಗೆ ಓಡ್ ಹೋಗಿ ನೋಡಿದಾಗ ಸ್ಟೀಫನ್ ಸತ್ತೋಗಿದ್ರು ಸರ್. ದಟ್ಸ್ ಆಲ್ ಯುವರ್ ಆನರ್. ಐ ಆಮ್ ಫಾರ್ ದ ಅಕ್ಯೂಸ್ಡ್ ಯುವರ್ ಆನರ್. ದೇವಸ್ಯ. ಹೌದು ಸರ್. ಜಾರ್ಜ್ ರೂಮಿಂದ ಓಡೋಗುತ್ತಾನೆ ನೀವು ನೋಡಿದ್ದು? ಹೌದು ಸರ್. ಸರ್, ಅದು ನೀವು ರೂಮ್ ಒಳಗೆ ಬಂದಾಗ ಸ್ಟೀಫನ್ ಸತ್ತೋಗಿದ್ರಾ? ಸತ್ತೋಗಿದ್ರು ಸರ್. ಜಾರ್ಜ್ ಸ್ಟೀಫನ್ನ ಸಾಯಿಸೋದನ್ನು ನೀವು ನೋಡಿದ್ರಾ? ಇಲ್ಲ, ರೂಮಿಂದ ಓಡ್ ಹೋಗೋದನ್ನ ನೋಡಿದೆ. ಬಟ್ಟೆ ಕೈಯೆಲ್ಲ ರಕ್ತ ಆಗಿತ್ತು ಸರ್. ದಟ್ಸ್ ಆಲ್ ಯುವರ್ ಆನರ್. CW2 ಪ್ರವೀಣ್. ಎಸ್ ಯುವರ್ ಆನರ್, ಇವರೇ ಪ್ರವೀಣ್. KN ಬೀಚ್ ರೆಸಾರ್ಟ್ ಇಂದ 1 ಕಿಲೋಮೀಟರ್ ದೂರದಲ್ಲಿರೋ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾರೆ. ರೆಸಾರ್ಟ್ ಅಲ್ಲಿರುವಂತ CCTV ಫುಟೇಜ್ ಅನ್ನ ಹಾಳು ಮಾಡಿದ್ಮೇಲೆ ಇವರಲ್ಲಿಗೆ ಹೋಗಿದ್ದಾರೆ. ಆದ್ರೆ ಪೆಟ್ರೋಲ್ ಬಂಕ್ ಅಲ್ಲಿರುವಂತ CCTV ಫುಟೇಜ್ ಅಲ್ಲಿ ಅವರು ಕ್ಲಿಯರ್ ಆಗಿ ನಮಗೆ ಕಾಣಿಸಿದ್ದಾರೆ. ಅದು ಅಲ್ಲದೆ CCTV ಫುಟೇಜ್ ಅಲ್ಲಿ ಜಾರ್ಜ್ ಶರ್ಟ್ ಅಲ್ಲಿ ರಕ್ತದ ಕಲೆ ಇರೋದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಅವತ್ತು ನೀವು ಪ್ರವೀಣ್ನ ನೋಡಿದ್ರ? ಸರ್, ಅವತ್ತು ನನಗೆ ನೈಟ್ ಡ್ಯೂಟಿ ಇತ್ತು ಸರ್. ಒಂದು 10:30 ಅಷ್ಟೊತ್ತಿಗೆ ಇವನು ಪೆಟ್ರೋಲ್ ಹಾಕೋದಕ್ಕೋಸ್ಕರ ಬಂದ ಸರ್. ಮನೆ ದಿನ ಇವನು ಫೋಟೋ ನೋಡಿದಾಗಲೇ ಸರ್ ನಂಗೆ ಗೊತ್ತಾಗಿದ್ದು. ನಾನು ಸ್ಟೇಷನಿಗೆ ಹೋಗಿ ಇನ್ಫಾರ್ಮ್ ಮಾಡಿದೆ. ದಟ್ಸ್ ಆಲ್ ಯುವರ್ ಆನರ್. ಜಾರ್ಜ್ ಅವ್ರ ಡ್ರೆಸ್ ಅಲ್ಲಿ ರಕ್ತನ ನೋಡಿದ್ಮೇಲೆ ನೀವು ಅದನ್ನ ಏನು ಅಂತ ಕೇಳಲಿಲ್ವಾ? ಕೇಳಿದ್ದೆ ಸರ್. ಇದೇನಾಯ್ತಣ್ಣ? ಅದೊಬ್ರಿಗೆ ಆಕ್ಸಿಡೆಂಟ್ ಆಯ್ತು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ. ಹೌದಾ?
ಆಕ್ಸಿಡೆಂಟ್ ಆದವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬರ್ತಾ ಇದ್ದೀನಿ ಅಂದ. ದಟ್ಸ್ ಆಲ್ ಯುವರ್ ಆನರ್. CW3 CI ಅಲೆಕ್ಸ್ ಜೋಸೆಫ್. ನೀವೇ ಅಲ್ವಾ ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡಿ ಈ ಅಪರಾಧಿನ ಅರೆಸ್ಟ್ ಮಾಡಿದ್ದು? ಹೌದು. ದಟ್ಸ್ ಆಲ್ ಯುವರ್ ಆನರ್. CI ಅಲೆಕ್ಸ್ ಜೋಸೆಫ್. ಹೌದು. ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ತಾನೇ ಟ್ರಾನ್ಸ್ಫರ್ ಆಗಿದ್ದು? ಎಸ್. ನೀವು ಇನ್ವೆಸ್ಟಿಗೇಷನ್ ಮಾಡಿದಾಗ ಜಾರ್ಜ್ ಕೊಲೆ ಮಾಡಿದಾನೆ ಅಂತ ನಿಮಗೆ ಖಚಿತವಾಗಿ ಗೊತ್ತಾ? ಇಲ್ಲ, ಇವನ್ ಮೇಲೆ ಸಂಶಯ ಪಟ್ಟು ಅರೆಸ್ಟ್ ಮಾಡಲಾಗಿತ್ತು. ವಿಚಾರಣೆ ಮಾಡುವಾಗ ಇವ್ರ ಲವರ್ ಹತ್ರ ಸತ್ತೋಗಿರೋ ಸ್ಟೀಫನ್ ಫೋನಲ್ಲಿ ರೆಕಾರ್ಡ್ ಮಾಡಿದ್ದನ್ನ ಇವ್ರು ನೇರವಾಗಿ ಹೋಗಿ ಕೇಳಬೇಕು ಅಂತ ಅವತ್ತಲ್ಲಿ ಹೋಗಿ ಕೇಳಿದ್ದಾರೆ. ದಟ್ಸ್ ಆಲ್ ಯುವರ್ ಆನರ್. CW4 CI ಪ್ರದೀಪ್ ಕುಮಾರ್. PW527 ಮೇ ಬಿ ಗಿವನ್ ಅಪ್ ಯುವರ್ ಆನರ್. ಈ ಕೇಸನ್ನ ಅವರು ಹೋದ್ಮೇಲೆ ತಾನೇ ನೀವು ತಗೊಂಡಿದ್ದು? ಹೌದು. ಈ ಕೇಸಿನ ಜಾಗ ಮತ್ತೆ ಸಮಯನ ದಾಖಲಿಸದ್ದಲ್ಲದೆ ಎಲ್ಲ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದು ನೀವೇ ತಾನೇ? ಹೌದು. ಈ ಕೇಸಿಗೆ ಸಂಬಂಧಪಟ್ಟ ಎಲ್ಲ ಸಾಕ್ಷಿಗಳನ್ನ ವಿಚಾರಣೆ ಮಾಡಿ ಕ್ರೈಮ್ ಸೀನಲ್ಲಿದ್ದಂಥ ವೆಪನ್ಸನ್ನೆಲ್ಲ ಕಲೆಕ್ಟ್ ಮಾಡಿದ್ದು, ಕೊನೆ ರಿಪೋರ್ಟನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದು ನೀವೇ ತಾನೇ? ಹೌದು. ದಟ್ಸ್ ಆಲ್ ಯುವರ್ ಆನರ್. ಯಾವ ಆಧಾರದ ಮೇಲೆ ಸ್ಟೀಫನ್ನ ಜಾರ್ಜೆ ಕೊಲೆ ಮಾಡಿದ್ದು ಅಂತ ನೀವು ಹೇಳ್ತೀರಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಮರ್ಡರ್ ಆಗಿರೋದು ರಾತ್ರಿ 10-10:30 ಒಳಗೆ ಅಂತ ಇದೆ. ಜೋಜಿ ಅಲ್ಲಿರೋದನ್ನ ರೆಸಾರ್ಟಿನ್ ರೂಮ್ ಬಾಯ್ ಕೂಡ ನೋಡಿದ್ದೀನಿ ಅಂತ ಹೇಳಿದಾನೆ. ಫಾರೆನ್ಸಿಕ್ ರಿಪೋರ್ಟ್ ಅಲ್ಲಿ ಜೋಜಿ ಫಿಂಗರ್ ಪ್ರಿಂಟ್ ಸ್ಟೀಫನ್ ಬಾಡಿಯಲ್ಲಿ ಸಿಕ್ಕಿರೋದು ಕೂಡ ನಮಗೆ ಕನ್ಫರ್ಮ್ ಆಗಿದೆ. ಜಾರ್ಜ್ ಅಲ್ಲಿ ಬಂದಿದ್ದು ಫಿಂಗರ್ ಪ್ರಿಂಟ್ಸ್ ಅಷ್ಟೇ ಸಾಕ ಅವರು ಕೊಲೆಗಾರ ಅಂತ ಹೇಳೋದಕ್ಕೆ? ಜಾರ್ಜ್ ಬರೋಕ್ಕೂ ಮೊದಲು ಸ್ಟೀಫನ್ನ ಬೇರೆ ಯಾರಾದ್ರೂ ಕೊಲೆ ಮಾಡಿರಬಹುದಲ್ವಾ? ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ದಟ್ಸ್ ಆಲ್ ಯುವರ್ ಆನರ್. CW8 ಡಾಕ್ಟರ್ ಶಾಜಿ. ನೀವೇ ತಾನೇ ಸ್ಟೀಫನ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ದು? ಹೌದು. ಅವರ ಸಾವು ಹೇಗಾಯ್ತು ಅಂತ ಹೇಳಿ. ಅದು ಹೇಗಾಯ್ತು ಅಂತ ಹೇಳಿ. ತಲೆ ಬಲಭಾಗದಲ್ಲಿ ಒಂದು ದೊಡ್ಡ ಗಾಯದ ಗುರುತಿತ್ತು. ದಟ್ಸ್ ಆಲ್ ಯುವರ್ ಆನರ್. ಡಾಕ್ಟರ್ ಶಾಜಿ ಹೌದಲ್ವಾ? ಎಸ್. ನಿಮ್ ರಿಪೋರ್ಟ್ ಅಲ್ಲಿ ತಲೆ ಬಲಭಾಗಕ್ಕೆ ಏಟು ಬಿದ್ದಿರೋದಕ್ಕೆ ಸತ್ತೋಗಿದ್ದೀರಾ ಅಂತ ರಿಪೋರ್ಟ್ ಅಲ್ಲಿ ಬರ್ದಿದ್ದೀರಾ. ಹಾಗಿದ್ರೆ ಎಷ್ಟು ಗಂಟೆಗೆ ಸತ್ತೋಗಿರ್ಬೋದು ಅಂತ ಹೇಳಬಹುದಾ? ರಾತ್ರಿ 10ರಿಂದ 10:30 ಒಳಗಡೆ ಸತ್ತಿದ್ದಾರೆ. ಸ್ಟೀಫನ್ ದೇಹದಲ್ಲಿ ಜಾರ್ಜ್ ಫಿಂಗರ್ ಪ್ರಿಂಟ್ಸ್ ಇದೆ ಅಂತ ಪೊಲೀಸ್ ಅವರು ಹೇಳ್ತಿದ್ದಾರೆ. ಹಾಗಿದ್ಮೇಲೆ ಸ್ಟೀಫನ್ ಮತ್ತೆ ಜಾರ್ಜ್ ಇಬ್ರು ಜಗಳ ಆಡ್ಕೊಂಡು ಹೊಡೆದಾಡಿರ್ಬೇಕಲ್ವಾ? ಜಾರ್ಜಿ ಅವ್ರ ಫಿಂಗರ್ ಪ್ರಿಂಟ್ ಸ್ಟೀಫನ್ ಅವ್ರ ಶರೀರದಲ್ಲಿ ಅಲ್ಲಿ ಇಲ್ಲಿ ಇತ್ತು. ಜಗಳ ನಡೆಯುವಾಗ ಮೋಸ್ಟ್ಲಿ ಇದಾಗಿರ್ಬೋದು ಅನ್ಸುತ್ತೆ. ದಟ್ಸ್ ಆಲ್ ಯುವರ್ ಆನರ್. CW9 SI ನಿಸಾರ್. ನೀವೇ ಅಲ್ವಾ ಈ ಕೇಸಿನ FIR ಬರೆದಿದ್ದು? ಎಸ್ ಸರ್. ದಟ್ ಮೇ ಬಿ ಮಾರ್ಕ್ಡ್ ಆಸ್ ಎಕ್ಸಿಬಿಟ್ ಪೀಪಲ್. ದಟ್ಸ್ ಆಲ್ ಯುವರ್ ಆನರ್. SI ನಿಸಾರ್, ನೀವು ಯೂಸ್ ಮಾಡ್ತಿರೋ ಕಾರ್ ಈಗಿನ ರೇಟ್ ಏನಿರಬಹುದು? ತಗೊಂಡು ಸ್ವಲ್ಪ ದಿನ ಆಗಿರ್ಬೇಕಲ್ವಾ? ಅದ್ರ ಬೆಲೆ ಒಂದು 30 ಲಕ್ಷ ರೂಪಾಯಿ ಇರಬಹುದಲ್ವಾ? ಅಷ್ಟೇ ಅಲ್ವಾ? ಹೌದು. ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಕಾಸ್ಟ್ಲಿ ಕಾರ್ ತಗೊಳ್ಳೋದಕ್ಕೆ ನಿಮ್ಗೆ ದುಡ್ಡು ಎಲ್ಲಿಂದ ಬಂತು? ಅದನ್ನ ನಮ್ಮ ಮಾವ ಕೊಟ್ಟಿದ್ದು. ಬಿಸ್ನೆಸ್ ಎಲ್ಲ ಲಾಸ್ ಆಗಿ ಕೇಸಲ್ಲಿ ಸಿಕ್ಕಾಕೊಂಡಿರೋ ನಿಮ್ಮ ಮಾವನವ್ರ ಹತ್ರ 30 ಲಕ್ಷ ರೂಪಾಯಿ ಅಷ್ಟು ದುಡ್ಡಿತ್ತಾ? ಹೌದಲ್ವಾ? ಸ್ಟೀಫನ್ ಸತ್ತೋಗಿದ್ ಮಾರನೇ ದಿನ ನೀವು ಹಾಸ್ಪಿಟ್ಲಿಗೆ ಹೋಗಿ ಏನಾದ್ರೂ ವಿಚಾರಿಸಿದ್ರಾ? ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಹೇಳಿ ಮಿಸ್ಟರ್ ನಿಸಾರ್, ನಿಮ್ಮ ರಿಲೇಟಿವ್ನ ಇಲ್ಲ ಫ್ರೆಂಡ್ನ ನೀವಲ್ಲಿ ನೋಡಕ್ ಹೋಗಿದ್ದು? ರಿಲೇಟಿವ್ನ ನೋಡಕ್ ಹೋಗಿದ್ದೆ. DYSP ಬೀನಾ ಜಾನ್ ಅವ್ರು ನಿಮಗೆ ರಿಲೇಟಿವ್ ಆಗ್ಬೇಕಲ್ವಾ?
ನೀವವತ್ತು ನೋಡಕ್ ಹೋಗಿದ್ದು DYSP ಬೀನಾ ಜಾನ್ ಅವ್ರ ಮಗಳು ರೀನಾ ಅಲ್ವಾ? ಯಾಕೆ ಅವ್ರನ್ನ ನೋಡಕ್ ಹೋಗಿದ್ದು? ಮೇಡಮ್ ಅವ್ರ ಮಗಳ ಕೈಗೆ ಫ್ರಾಕ್ಚರ್ ಆಗಿ ಆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು. ಸುಪೀರಿಯರ್ ಆಫೀಸರ್ ಆಗಿರೋ ಅವ್ರ ಹತ್ರ ಸಬಾರ್ಡಿನೇಟ್ ಆಗಿರೋ ನೀವು ಇಷ್ಟೊಂದು ಕ್ಲೋಸ್ ಆಗಿದ್ರಾ? ನಾನು ಕೆಲ್ಸದ ಮೇಲೆ ಹಾಸ್ಪಿಟಲ್ಗೆ ಹೋದಾಗ ಮೇಡಮ್ ಅವ್ರ ಮಗಳು ಅಡ್ಮಿಟ್ ಆಗಿರೋದು ಗೊತ್ತಾಯ್ತು ನನಗೆ, ಅದಕ್ಕೆ ಹೋಗಿದ್ದೆ ಅಷ್ಟೇ. ದಟ್ಸ್ ಆಲ್ ಯುವರ್ ಆನರ್. CW10 DYSP ಬೀನಾ ಜಾನ್. ನೀವು ತಾನೇ ಈ ಕೇಸ್ ಇನ್ವೆಸ್ಟಿಗೇಷನ್ ಹೆಡ್ ಆಗಿದ್ದು ಆಕ್ಚುಲಿ? ಹೌದು. ಕೇಸಲ್ಲೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗಿ ಮೊದಲು ಇನ್ವೆಸ್ಟಿಗೇಟ್ ಮಾಡಿದ್ದ ಅಲೆಕ್ಸ್ನ ಬದಲಾಯಿಸಿದ್ರಾ? ಹೌದು, ಅವ್ರ ಇನ್ವೆಸ್ಟಿಗೇಷನ್ ಸರಿ ಇರ್ಲಿಲ್ಲ, ಅದಕ್ಕೆ ಚೇಂಜ್ ಮಾಡಿದ್ವಿ. ಅದೊಂದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಲ್ವಾ? ಹೌದು. ನಿಮ್ ಮಗಳು ಡಿಗ್ರಿ ಓದ್ತಾ ಇದಾರೆ ಹೌದಲ್ವಾ? ಅಬ್ಜೆಕ್ಷನ್ ಯುವರ್ ಆನರ್. ಈ ಕೇಸಿಗೂ ಇವ್ರ ಪ್ರಶ್ನೆಗೂ ಏನ್ ಸಂಬಂಧ ಇದೆ? ಅವಶ್ಯಕತೆ ಇಲ್ಲದ ಪ್ರಶ್ನೆಗಳನ್ನ ನಮ್ಮ ಲಾಯರ್ ಸಾಹೇಬರು ಕೇಳ್ತಾ ಇದ್ದಾರೆ. ಇದನ್ನ ಅಲೋ ಮಾಡಬಾರ್ದು ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೋಲ್ಡ್. ಹೇಳಿ. ಹೌದು. ನಿಮ್ ಮಗಳು ಸ್ಟೀಫನ್ ಫ್ರೆಂಡ್ಸ್ ಹೌದಲ್ವಾ? ಸೇ ಎಸ್ ಆರ್ ನೋ. ಎಸ್. ಏನಕ್ಕೆ ನಿಮ್ ಮಗಳು ಸ್ಟೀಫನ್ ನೋಡಕ್ ಹೋಗಿದ್ದು? ಹೇಳಿ. ಲಾಯರ್ ಸಾಹೇಬ್ರು ಈ ಕೇಸನ್ನೇ ದಾರಿ ತಪ್ಪಿಸ್ತಾ ಇದ್ದಾರೆ. ದ ರಿಯಲ್ ಫ್ಯಾಕ್ಟ್ ಆಫ್ ದಿಸ್ ಕೇಸ್ ಇಸ್ ಸಪ್ರೆಸ್ಡ್ ಬೈ ಮೈ ಫ್ರೆಂಡ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೋಲ್ಡ್. ನನ್ನ ಮನವಿ ಏನೆಂದರೆ DYSP ಬೀನಾ ಅವರ ಮಗಳು ರೀನಾ ಅವ್ರನ್ನ ವಿಚಾರಣೆ ಮಾಡಬೇಕು ಅಂತ ಕೇಳ್ಕೊತೀನಿ. ಆ ಹುಡುಗಿನ ವಿಚಾರಣೆ ಮಾಡೋದಕ್ಕೆ ಮೊದಲೇ ಹೇಳಿದ್ರು. DW1 ರೀನಾ ಜಾನ್. DYSP ಅವ್ರ ಮಗಳ. ರೀನಾ ಡಿಗ್ರಿ ಯಾವ ವರ್ಷ ಓದ್ತಾ ಇದ್ದೀರಾ? ನಾನೀಗ ಫೈನಲ್ ಇಯರ್. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀರಲ್ವಾ? ಕೊಲೆ ಆದ ಸ್ಟೀಫನ್ ನಿಮ್ಗೆ ಹೇಗೆ ಗೊತ್ತು? ಹೇಳಿ ರೀನಾ. ಅದು ಆವತ್ತು ನೀವು ಏನಕ್ಕೆ ಸ್ಟೀಫನ್ ನೋಡಕ್ ಹೋಗಿದ್ದು? ಹೇಳಮ್ಮ ರೀನಾ. ಸ್ಟೀಫನ್ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್. ನಮ್ಮ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಸ್ಪಾನ್ಸರ್ಶಿಪ್ ಬಗ್ಗೆ ಮಾತಾಡೋದಕ್ಕೆ ನಾನು ಸ್ಟೀಫನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಪ್ರೋಗ್ರಾಮ್ ಎಲ್ಲ ಆದಮೇಲೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆದ್ವಿ. ಅವನಿಗೆ ನಾನು ತುಂಬ ಹತ್ರ ಆದಮೇಲೆ ಅವನ ಸ್ವಭಾವ ಎಲ್ಲ ನನಗೆ ಅರ್ಥ ಆಯಿತು. ತಗೋ ಕುಡಿ. ರೀನಾ, ಕಮಾನ್ ಡಿಯರ್, ಪ್ಲೀಸ್ ಪ್ಲೀಸ್ ರೀನಾ, ಕಮಾನ್. ಸ್ಟೀಫನ್, ನಿಮ್ಗೆ ಯಾವಾಗಲೂ ಇದ್ರ ಬಗ್ಗೆನೇ ಯೋಚನೆನಾ? ರೀನಾ ರೀನಾ ಪ್ಲೀಸ್ ಪ್ಲೀಸ್ ರೀನಾ. ಸ್ಟೀಫನ್, ರೀನಾ ಬಿಡು ನನ್ನ. ಸ್ಟೀಫನ್, ರೀನಾ ಪ್ಲೀಸ್. ರೀನಾ ಕಮಾನ್. ರೀನಾ 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 ಕಮಾನ್. ಪ್ಲೀಸ್ ಲೀವ್ ಮೀ. ರೀನಾ ಕಮಾನ್ ಕಮಾನ್. ರೀನಾ. ಸ್ಟೀಫನ್, ಐ ಡೋಂಟ್ ಲೈಕ್ ದಿಸ್. ರೀನಾ ಪ್ಲೀಸ್, ರಿಯಲಿ ಲವ್ ಯು ರೀನಾ. ಬಿಡು. ರೀನಾ ಪ್ಲೀಸ್. ಬಿಡು ರೀನಾ ನನ್ನ. ಪ್ಲೀಸ್ ಪ್ಲೀಸ್. ರೀನಾ, ನಾನು ಹೇಳೋದು ಕೇಳು. ರೀನಾ ಪ್ಲೀಸ್ ಪ್ಲೀಸ್. ರೀನಾ ಪ್ಲೀಸ್, ನನಗೆ ಬೇಕು ಬಿಡು. ಬೇಕು ರೀನು, ನನಗೆ ಬೇಕು. ಇಷ್ಟ ಇಲ್ಲ, ಬಿಡು. ಕೇಳು ಕೇಳು. ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ನಿಂತರ ಎಷ್ಟೋ ಹುಡುಗಿರ್ನ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲ, ನೀನ್ ಇಲ್ಲಿಂದ ಹೋಗ್ಬಾರ್ದು. ನೀನ್ ಎಲ್ಲೂ ಹೋಗ್ಬಾರ್ದು. ಸ್ಟೀಫನ್, ಯು ಚೀಟೆಡ್ ಮೀ. ನಿನಗ್ ನಾನು ಇಲ್ಲಿಂದ ಹೋಗಕ್ ಬಿಡಲ್ಲ. ಬಿಡು ರೀನಾ, ನನ್ನ. ಸುಮ್ನೆ ಬಿಡು. ಇರು. ನಿನಗ್ ನನ್ನ ಬಗ್ಗೆ ಗೊತ್ತಿಲ್ಲ. ನಿನ್ನ ಇಲ್ಲಿಂದ ಹೋಗಕ್ ಬಿಡಲ್ಲ. ಎಲ್ಲಿಗೆ ಹೋಗ್ತೀಯಾ? ಈ ಸ್ಟೀಫನ್ ಕೈಯಿಂದ ತಪ್ಪಿಸ್ಕೊಂಡು ಅದು ಹೇಗೆ ಹೋಗ್ತೀಯಾ? ಬ್ಲಡಿ. I am filing 311 CRPC petition to re-examine the surgeon. CW8 Dr. Shaji.
ನಿಮ್ ರಿಪೋರ್ಟ್ ಅಲ್ಲಿ ತಲೆ ಬಲಭಾಗಕ್ಕೆ ಏಟ್ ಬಿದ್ದಿರೋದಕ್ಕೆ ಸತ್ತೋಗಿದಾರಂತ ನಿಮ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬರ್ದಿದ್ದೀರಲ್ವಾ? ಅದು ಬಿಯರ್ ಬಾಟ್ಲಲ್ಲಿ ಹೊಡೆದಿದ್ದಿಂದ ಆಗಿದ ಏಟಾ ಏನು? ಇಲ್ಲ, ಬಿಯರ್ ಬಾಟ್ಲಿಂದ ಹೊಡೆದಿರೋದಕ್ಕೆ ಸತ್ತಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಅದು ಅಲ್ಲದೆ ಬೇರೆ ಯಾವುದಾದ್ರೂ ವಸ್ತುವಿಂದ ತಲೆಗೆ ಸ್ಟ್ರಾಂಗ್ ಆಗಿ ಹೊಡೆದಿರ್ಬೋದು. ಇಲ್ಲ ಅಂದ್ರೆ ಆ ವ್ಯಕ್ತಿ ಕೆಳಗಡೆ ಬಿದ್ದಿದ್ರಿಂದ ಜೋರಾಗಿ ಏಟ್ ಬಿದ್ದು ಸತ್ತಿರ್ಬೋದು. ಯುವರ್ ಆನರ್, ಡಿವೈಎಸ್ಪಿ ನೇರವಾಗಿ ಒಳಗ್ ಬಂದಿದ್ರಿಂದ ಈ ಕೇಸ್ನ ತಿರ್ಚೋದಕ್ಕೆ ಅವ್ರ ಮಗಳನ್ನ ಇದರಿಂದ ಕಾಪಾಡೋದಕ್ಕೋಸ್ಕರ ಜಾರ್ಜ್ ನ ಬಲಿಪಶು ಮಾಡೋದಕ್ಕೆ ಹೊರಟಿದ್ದಾರೆ. ರೀನಾ ಸ್ಟೀಫನ್ ಹೊಡೆದಿದ್ದು ಕೊಲ್ಲಬೇಕು ಅನ್ನೋ ಉದ್ದೇಶದಿಂದಲ್ಲ, ತಪ್ಪಿಸ್ಕೊಂಡು ಓಡೋಗೋದಕ್ಕೆ. ಸ್ಟೀಫನ್ ತರದವರು ಸೋಷಿಯಲ್ ಮೀಡಿಯಾದ ಮೂಲಕ ಹುಡುಗಿರ್ ಜೊತೆ ಮಾತಾಡಿ ಅವ್ರ ಜೀವನದ ಜೊತೆ ಚೆಲ್ಲಾಟ ಆಡೋದೇ ಇವತ್ತಿನ ಕಲ್ಚರ್ ಆಗೋಗ್ಬಿಟ್ಟಿದೆ. ಜಾರ್ಜ್ ರೆಸಾರ್ಟಿಗೆ ಪ್ರವೇಶ ಮಾಡಿದಾಗ ಸ್ಟೀಫನ್ನ ಹೊಡಿಬೇಕು ಇಲ್ಲ ಕೊಲ್ಬೇಕು ಅನ್ನೋ ಯಾವ ಉದ್ದೇಶನೂ ಅವ್ರಿಗಿರ್ಲಿಲ್ಲ. ನಿರಪರಾಧಿ ಆಗಿರೋ ಜಾರ್ಜ್ ಅಲ್ಲಿಗೆ ಹೋಗೋಕ್ ಮುಂಚೆನೆ ಸ್ಟೀಫನ್ ಅವರು ಸತ್ತೋಗಿರ್ಬೇಕು. ಅದು ಅಲ್ದೇನೆ ಅವ್ರಿಗೆ ಮತ್ತೆ ಜಾಸ್ತಿ ಆಗಿ ಕೆಳಗ್ ಬಿದ್ದು ಸತ್ತೋಗಿರೋ ಅವಕಾಶ ಇರ್ಬೋದು. ಆದ್ರಿಂದ ನಿರಪರಾಧಿ ಆಗಿರೋ ನನ್ನ ಕಕ್ಷಿದಾರನ್ನ ಈ ಕೇಸಿಂದ ಬಿಡುಗಡೆ ಮಾಡಬೇಕು ಅಂತ ಕೋರ್ಟ್ನಲ್ಲಿ ಮನವಿ ಮಾಡ್ಕೊಳ್ತೀನಿ. The prosecution miserably fails in proving the charge claimed against the accused. In the result, I hereby acquit the accused of the offence under section 302 offence. Further, I hereby order that the Home Secretary of the state should conduct departmental inquiry against the corrupted police officers involved in this case and punish them accordingly. ಡಾಕ್ಯುಮೆಂಟ್ಸ್ಗೆಲ್ಲ ಮ್ಯಾಜಿಸ್ಟ್ರೇಟು ಸೈನ್ ಮಾಡಿಕೊಡ್ತಾರೆ. ಅದಾದಮೇಲೆ ಕೋರ್ಟ್ದು ಸ್ವಲ್ಪ ಫಾರ್ಮಾಲಿಟೀಸ್ ಇರುತ್ತೆ. ಅವನು ಬೇಗನೆ ರಿಲೀಸ್ ಆಗ್ತಾನೆ. ಸತ್ಯ ಏನು ಅಂತ ನಿಮ್ಗೆ ಗೊತ್ತಾಯ್ತಲ್ಲ, ಅವ್ನು ನಿರಪರಾಧಿ ಅಂತ ನಮಗೆ ಮೊದಲೇ ಗೊತ್ತಿತ್ತು. ಚಿಕ್ಕ ವಯಸ್ಸಿಂದ ಅವನ್ನ ನೋಡ್ತಾ ಬರ್ತಾ ಇದ್ದೀವಿ. ಜಾರ್ಜ್ ಅಪ್ಪ ಎಲ್ಲಿ? ಪತ್ರಕರ್ತರು ಮೀಡಿಯಾದವರು ಎಲ್ಲ ಇದಾರಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ. ಈಗ ಜಾರ್ಜ್ನ ರಿಲೀಸ್ ಮಾಡ್ತಾರೆ. ನಾನು ಅವ್ರ ಹತ್ರ ಹೋಗಿ ವಿಷಯ ತಿಳಿಸ್ಬಿಟ್ಟು ಬರ್ತೀನಿ. ಸರಿ, ನಾನು ಲಾಯರ್ನ ನೋಡ್ಕೊಂಡು ಬರ್ತೀನಿ. ಸರಿ. ಜೋಜಿ ಇನ್ನೇನು ಬಂದ್ಬಿಡ್ತಾನೆ. ಬಂದೇ ಬಿಟ್ಟ. ಅಮ್ಮ, ಅಪ್ಪ, ನಾನು ನಿನ್ಗೆ ಅವತ್ತೇ ಹೇಳಿದ್ದಲ್ಲ, ಆ ದೇವ್ರು ನಮ್ ಕೈ ಬಿಡಲ್ಲ ಅಂತ. ಅಪ್ಪ, ಅಪ್ಪ, ನೀನ್ ಯಾಕ ಮಾಡ್ತಾ ಇದ್ಯಾ? ಜಾರ್ಜ್ನ ರಿಲೀಸ್ ಮಾಡಾಯ್ತು. ಜಾರ್ಜ್ ಎಲ್ಲಿ? ಅವನಲ್ಲಿದ್ದಾನೆ ನೋಡಮ್ಮ. ಜಾರ್ಜ್ ಲಾಯರ್ ಸರ್, 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 ತುಂಬಾ ಧನ್ಯವಾದ ಸರ್ ನಿಮಗೆ. ನನ್ನ ಜೀವನ ಮತ್ತೆ ನನಗೆ ಕೊಟ್ಬಿಟ್ರಿ. ಸರಿ,
ಸ್ಟೀಫನ್ ಸಾಯೋ ನನ್ನ ಮಗನೇ. ಹಗಲಲ್ಲಿ ಹಿಂಬರುವುದು ಎಂಬ ಭಯದಲ್ಲಿ ನಡುಕವು ಯಾರಿರುವರು ಎಂದು ನನಗೆ ಹಗಲಲ್ಲಿ ಹಿಂಬರುವುದು ಎಂಬ ಭಯದಲ್ಲಿ ನಡುಕವು ಯಾರಿರುವರು ಎಂದು ನನಗೆ ಅತಿಶಯವು ತಿರುಗೋ ಮನಸ್ಸಿದು ಮರುಭೂಮಿಯು ಹಗಲಲ್ಲೇ ಕಂಡಿದೆ ಕತ್ತಲೆ ನನಗೆ ಇಲ್ಲಿ ಅತಿಶಯವು ತಿರುಗೋ ಮನಸ್ಸಿದು ಮರುಭೂಮಿಯು ಹಗಲಲ್ಲೇ ಕಂಡಿದೆ ಕತ್ತಲೆ ನನಗೆ ಇಲ್ಲಿ ಹಗಲಲ್ಲಿ ಬರುವರು ಎಂಬ ಭಯದಲ್ಲಿ ನಡುಕವು ಯಾರಿರುವರು ಎಂದು ನನಗೆ ಹಗಲಲ್ಲಿ ಬರುವರು ಎಂಬ ಭಯದಲ್ಲಿ ನಡುಕವು ಯಾರಿರುವರು ಎಂದು ನನಗೆ ಹುಡುಕಿ ಹೊರಟೆ ದಾರಿ ನನಗೆ ಇಲ್ಲಿಲ್ಲ ಎಲ್ಲ ಸರಿಯೇ ಎಂಬುದಕ್ಕೆ ಕಾಲವೇ ದಾರಿಯು ತತ್ವ ತಪ್ಪನ್ನು ಮನ್ನಿಸಬೇಡ ಎಂದಿಗೂ ಹಗಲು ತಿರುಳು ಹುಡುಕಿದರೇನೆ ದ್ರೋಹ ಕಣ್ಣಿಗೆ ಬೀಳುವುದು ನೀಡುವುದು ಸತ್ಯ ಮಿಥ್ಯ ಎಂದೆನ್ನಬೇಡ ನೀತಿ ಎಂಬುದು ಇನ್ನು ಇದೆ ಕ್ರೋಧವನ್ನು ಕಂಡು ಬಣ್ಣದಲ್ಲಿ ಮರುಗದಿರು ನೀ ಹೋರಾಡು ತಲೆಗಳು ಉರುಳಿಸಿ ನೀ ಹೋರಾಡು ಸತ್ಯಕ್ಕೆ ಎಂದಿಗೂ ನೀ ಹೋರಾಡು ನೀ ಹೊರಡು ಇದು ಕಲಿಯುಗ ನೀನು ಹೋರಾಡು ಹಾಗೆಯ ತೀರಿಸೇ ನೀ ಹೋರಾಡು ಇದು ನನಗೆ ಎಂದು ತರುವುದು ಒಂದು ನಾಳೆ ನಗುವ ಕಸಿವುದು ಒಂದು ಭಕ್ಷ್ಯನ ಹಾಗೆ ಅತಿಶಯವು ತಿರುಗೋ ಮನಸ್ಸಿದು ಮರುಭೂಮಿಯು ಹಗಲಲ್ಲೇ ಕಂಡಿದೆ ಕತ್ತಲೆ ನನಗೆ ಇಲ್ಲಿ ಅತಿಶಯವು ತಿರುಗೋ ಮನಸ್ಸಿದು ಮರುಭೂಮಿಯು ಹಗಲಲ್ಲೇ ಕಂಡಿದೆ ಕತ್ತಲೆ ನನಗೆ ಇಲ್ಲಿ ಹಗಲಲ್ಲಿ ಬರುವರು ಎಂಬ ಭಯದಲ್ಲಿ ನಡುಕವು ಯಾರಿರುವರು ಎಂದು ನನಗೆ ಹಗಲಲ್ಲಿ ಬರುವರು ಎಂಬ ಭಯದಲ್ಲಿ ನಡುಕವು ಯಾರಿರುವರು ಎಂದು ನನಗೆ
ಜಾರ್ಜ್ನ ಕೋರ್ಟ್ ನಿರಪರಾಧಿ ಅಂತ ಬಿಟ್ಬಿಡ್ತು. ಸ್ಟೀಫನ್ನ ಜೀವಂತ ಸಾಯಿಸಿದ್ದು ನಾನೇನಮ್ಮ. ನಾನವನ್ನ ಕೊಲೆ ಮಾಡ್ದೆ ಕಣಮ್ಮ. ಏನ್ ಸರ್ ನೋಡ್ಬೇಕು ಅಂತ ಹೇಳಿದ್ರಂತ? ಇದು ನಿನಗೇನೆ ಜಾರ್ಜ್, ತಗೋ. ನೀನ್ ನನಗೋಸ್ಕರ ತುಂಬಾ ಕಷ್ಟಪಟ್ಟಿದ್ಯಲ್ವಾ? ಅವನಂತ ನಾಯಿಗಳು ಸಮಾಜದಲ್ಲಿ ಇರಲೇಬಾರ್ದು, ಕೊಂದು ಹಾಕ್ಬಿಡ್ಬೇಕು. ಜಾರ್ಜ್, ನೀನ್ ನನಗೋಸ್ಕರ ಇನ್ನೊಂದು ಹೆಲ್ಪ್ ಮಾಡಬೇಕು. ನೀವು ಏನು ಅಂತ ಹೇಳಿ ಸರ್, ನಾನು ಮಾಡ್ತೀನಿ. Starry